ವಾಕಿಂಗ್ ಟೈಮಲ್ಲಿ ನಿಮ್ಮ ಆಕ್ಸಿಡೆಂಟ್ ಆಯಿತು. ನಾನು ಟ್ಯಾಕ್ಸ್ ಕಟ್ತೀನಿ, ನಾನು ಎಲ್ಲಿ ಬೇಕಾದ್ರೂ ನಿಲ್ಲಿಸ್ತೀನಿ, ರಸ್ತೆ ನಿಮ್ಮ ಅಪ್ಪಂದ ಅಂತ ಕೇಳ್ತೀನಿ. ಅಷ್ಟೇ ನಮ್ಮ ಅಪ್ಪ ನಮ್ಮದು. 10 ಕಿಲೋಮೀಟರ್ ರನ್ನಿಂಗ್ ಮಾಡಿ ಎಂಡಲ್ಲಿ ಫಿನಿಶ್ ಲೈನಲ್ಲಿ ನಿಮಗೆ 3 ಕಸ ಪಾಯಿಂಟ್ ಸಿಕ್ಕಿದ್ರೆ ನಾವು ಪ್ರೈಸ್ ಕೊಡ್ತೀವಿ. ಆ ಟೈಮಲ್ಲಿ KBG ಸರ್ ಬಂದು ಫ್ಲಾಗ್ ಆಫ್ ಮಾಡಿದ್ರು. ಆಬ್ವಿಯಸ್ಲಿ ಇಸ್ MLA. 20 ವರ್ಷ ನಾವು ಮ್ಯಾರಥಾನ್ ರನ್ನಿಂಗ್ ಮಾಡಿದ್ವಿ. ನಾರ್ಮಲಿ ಅವ್ರು ಚೀಫ್ ಗೆಸ್ಟ್ ಬರ್ತಾರೆ, ಗನ್ ಶೂಟ್, ಫ್ಲಾಗ್ ಆಫ್, ಸ್ಪೀಚ್ ಮಾಡ್ತಾರೆ, ಆಮೇಲೆ ಮನೆ ಹೋಗ್ತಾರೆ. KBG ಸರ್ ಫ್ಲಾಗ್ ಆಫ್ ಮಾಡಿದ್ರು, ಫ್ಲಾಗ್ ತಗೊಂಡು ಸ್ಟಾರ್ಟೆಡ್ ರನ್ನಿಂಗ್. ಜನ ಈಟಿಂಗ್ ಚಾಲೆಂಜ್ ಮಾಡ್ತಾರೆ, ಏನೇನೋ ಚಾಲೆಂಜ್ ಮಾಡ್ತಾರೆ. ನಾವು ಫುಟ್ಪಾತ್ ರನ್ನಿಂಗ್ ಚಾಲೆಂಜ್. ಬೆಂಗಳೂರಿನ ಕಸದ ಮ್ಯಾನೇಜ್ಮೆಂಟು ಯಾರು ಮಾಡ್ತಾ ಇದ್ದಾರೆ, ಹೇಗೆ ಮಾಡ್ತಾ ಇದ್ದಾರೆ? 5,000 ಜನರು ಕಸ ಹ್ಯಾಬಿಟ್ಸ್, ಕಸ ಕ್ಲೀನ್ ಮಾಡೋಕ್ಕೆ ಒಬ್ಬನೇ. ಈಗ ನಾವು ವಾಕಿಂಗ್ ಟೈಮಲ್ಲಿ ಯಾರು ಅಡ್ಡ ಬಂತು, ನಮಗೆ ಆ್ಯಂಕಲ್ ಸ್ಟ್ರೇನ್ ಆಗಿದೆ. ಬೇರೆ ದೇಶದಲ್ಲಿ ಏನು ಮಾಡ್ತಾರೆ, ಇಮಿಡಿಯೇಟ್ಲಿ ಸೂ ಮಾಡ್ಬೋದು ಗೌರ್ಮೆಂಟ್ಗೆ. ಈಗ ಲಾಯರ್ ಕೇಳಿ, ಸುಪ್ರೀಂ ಕೋರ್ಟ್ ರೂಲಿಂಗಲ್ಲಿ ಈಗ ಕೇಸ್ ಶುರು ಆಗುತ್ತೆ ಆಫೀಸರ್ ಮೇಲೆ. ಸುಪ್ರೀಂ ಕೋರ್ಟ್ ಲಾ ಅಲ್ವಾ? ನೀವು ಸುಪ್ರೀಂ ಕೋರ್ಟ್ ಅವ್ರ ರೈಟ್ ಟು ವಾಕ್, ನೀವೊಂದು ಅಬ್ಸ್ಟ್ರಕ್ಷನ್ ಇದೆ, ಆ ಆಫೀಸರ್ ಕ್ಲಿಯರ್ ಮಾಡಿಲ್ಲ, ನಾವು ಕೇಸ್ ಮಾಡ್ಬೋದು. ಇವಾಗ ಮೊನ್ನೆ ಒಂದು ಪ್ರೆಸ್ ಕಾನ್ಫರೆನ್ಸ್ ನೋಡ್ತಾ ಇದ್ದೆ, ಅದರಲ್ಲಿ ಕೃಷ್ಣ ಬೈರೇಗೌಡ ಅವರು ಒಂದು ಮಾತು ಹೇಳಿದ್ರು. ಬೆಂಗಳೂರಿಗೋಸ್ಕರ ನಾನು ನಿಷ್ಠೂರ ಆಗಬೇಕು ಅಂದರೂ ಪರವಾಗಿಲ್ಲ ಅಂತ ಅವ್ರು ಹೇಳ್ತಾ ಇದ್ದಾರೆ. ಆದರೆ ತುಂಬ ಜನಕ್ಕೆ ಕ್ಲಾರಿಟಿ ಇಲ್ದಿರೋದು ಏನಂದರೆ, ಈ ತೆರವು ಮಾಡಿ ಜನ ಎಲ್ಲೋಗಿ ಬಿಸ್ನೆಸ್ ಮಾಡಬೇಕು, ಇವ್ರನ್ನೆಲ್ಲ ಎಲ್ಲಿ ಕಳಿಸ್ತಾ ಇದ್ದಾರೆ. ಸೊ ದಿಸ್ ಇಸ್ ದ ಬಿಗ್ಗೆಸ್ಟ್ ಕ್ವಶನ್ ಮಾರ್ಕ್. ಕರೆಕ್ಟ್. ಸೊ ಈ ರಿಲೊಕೇಶನ್ ಅನ್ನೋದು ಹೆಂಗೆ ಮಾಡ್ತಾ ಇದ್ದಾರೆ ಸರ್ಕಾರದವರು? ಬೆಂಗಳೂರಲ್ಲಿ 18,000 ಕಿಲೋಮೀಟರ್ ರೋಡ್ಸ್ ಇದೆ, ಅಂದರೆ 35,000 ಫುಟ್ಪಾತ್ ಇದೆ. ಓಕೆ, ಈಗ ಅವ್ರು ಏನು ಹೇಳ್ತಾರೆ, ನಮ್ಮ ಮೇನ್ ರೋಡ್ಸ್ ಅಲ್ಲ, ಅಂದರೆ ಆರ್ಟೀರಿಯಲ್, ಸಬ್ ಆರ್ಟೀರಿಯಲ್ ಹೇಳ್ತಾರೆ, ಅದು ಒಂದು 2,000 ಇರ್ಬೋದು. ಆರ್ಟೀರಿಯಲ್ ಅಂದರೆ ಏನು? ಆರ್ಟೀರಿಯಲ್ ಅಂದರೆ ಮೇನ್ ಆರ್ಟ್ರಿ, ನಮ್ಮ ಬ್ಲಡ್ ಆರ್ಟ್ರಿ ಇರ್ತಲ್ಲ, ಆರ್ಟ್ರಿ ಅಂದರೆ ಬ್ಲಡ್ ಡೈರೆಕ್ಟ್, ಆರ್ಟ್ರಿ ಅಂದರೆ ಮೇನ್ ಫ್ಲೋ. ನಮ್ಮ ಇಲ್ಲಿ ಕಟ್ ಮಾಡಿದರೆ ನಾವು ಇದು ಆರ್ಟ್ರಿ, ಅದಕ್ಕೆ ಆರ್ಟ್ರಿ ಅಂದರೆ ಮೇನ್. ಸೊ ನಮ್ಮ ಔಟರ್ ರಿಂಗ್ ರೋಡು, ನಮ್ಮ ಕಾರ್ಡ್ ರೋಡು, ನಮ್ಮ ಹೊಸೂರು ರೋಡು ಎಲ್ಲ ಆರ್ಟೀರಿಯಲ್ ರೋಡ್ಸ್. ವಿಚ್ ಆರ್ ಅಂದರೆ ಸಬ್ ಆರ್ಟೀರಿಯಲ್ ಅಂದರೆ ನೆಕ್ಸ್ಟ್ ಲೆವೆಲ್. ಸೊ ಆರ್ಟೀರಿಯಲ್ ರೋಡ್ ನಾರ್ಮಲಿ 100 ಫೀಟ್ ರೋಡ್ ಇರುತ್ತೆ, 80 ಫೀಟ್. ನಿಮ್ಮ 100 ಫೀಟ್ 80 ಫುಟ್ ಗೊತ್ತಲ್ವಾ? ಬೆಂಗಳೂರು ಸ್ಪೆಷಲ್ ಅದು. 80 ಫುಟ್ ರೋಡ್ ಅಂದರೆ ಏನು, 80 ಅಂದರೆ ಏನು? ಆ್ಯಕ್ಚುಲಿ ನೀವು ಮೆಷರ್ ಮಾಡಿದ್ರೆ ಪ್ರಾಪರ್ಟಿ ಟು ಪ್ರಾಪರ್ಟಿ 100 ಫೀಟ್ ರೋಡ್. ಸೊ ನಾವು ಬ್ಯಾಂಗ್ಳೂರ್ ಪ್ಲಾನಿಂಗ್ ಟೈಮಲ್ಲಿ, BD ಟೈಮಲ್ಲಿ ನಾವು 100 ಫೀಟ್, 80 ಫೀಟ್, 60 ಫೀಟ್, 40 ಫೀಟ್ ನಮ್ಮ ಸಿಟಿ ಪ್ಲಾನ್ ಮಾಡಿದ್ವಿ, ಹಳೆ ಬೆಂಗಳೂರು. ಅದಕ್ಕೆ ಪ್ಲಾನಿಂಗ್ ಇದೆ. ಇಲ್ಲಿ ಬಸವನಗುಡಿಲಿ ಫುಲ್ ಪ್ಲಾನಿಂಗ್ ಇದೆ, 100 ಫೀಟ್, 80 ಫೀಟ್ ಪಾರ್ಕ್ಸ್. ನಾವು ಔಟರ್ ರಿಂಗ್ ರೋಡ್ ಆಚೆ ಹೋಗಿದ್ರೆ ಇದು 108 ಹಳ್ಳಿಗಳಿತ್ತಲ್ಲ, ಮಹದೇವಪುರ ಅದೆಲ್ಲ, ಅದು ಹಳ್ಳಿ ಇತ್ತು, ಅಲ್ಲಿ ಎಲ್ಲಿ ಪ್ಲ್ಯಾನಿಂಗ್ ಇರಲಿಲ್ಲ. ಸೊ ಈಗ ಆ ಸಿಟಿಯಲ್ಲಿ ಅಬ್ಸಾರ್ಬ್ ಮಾಡೋಕ್ಕೆ 80 ಫೀಟ್ ಟು 100 ಫೀಟ್ ಇಲ್ಲ, ಅಂದರೆ ಎಲ್ಲ ಹಿಂಗೆ ಹೋಗುತ್ತೆ. ಅದಕ್ಕೆ ಟ್ರಾಫಿಕ್ ಜಾಮ್ ಆಗ್ತದೆ. ಅಲ್ಲಿ ಆಪ್ಷನ್ ಪ್ಲ್ಯಾನ್ ಬಿ ಇಲ್ಲ. ಅಬೌಟ್ 2,000 ಕಿಲೋಮೀಟರ್ಸ್ ಇಸ್ ಕಾಲ್ಡ್ ಆರ್ಟೀರಿಯಲ್, ಸಬ್ ಆರ್ಟೀರಿಯಲ್. ಅದರಲ್ಲಿ ಮೇನ್ ಬಸ್ ರೂಟ್ ಇರುತ್ತೆ, ಆರ್ಟೀರಿಯಲ್ ಬಸ್ ರೂಟ್ಸು, ಅದ್ರ ಮೇಲೆ ಬಸ್ ಸ್ಟಾಪ್ ಇರುತ್ತೆ, ಅದ್ರ ಮೇಲೆ ಸ್ಕೂಲ್ಸ್ ಇರುತ್ತೆ. ಇದು ಬಸವನಗುಡಿ ನೋಡಿದ್ರೆ KR ರೋಡ್ ಇಸ್ ಆರ್ಟೀರಿಯಲ್ ರೋಡ್. ಓಕೆ, ಬಟ್ ಚಾಮರಾಜಪೇಟೆ ಸೈಡಲ್ಲಿ ಹೋಗಿದ್ರೆ ಅದ್ರ ರೋಡ್ ದೊಡ್ಡಿರ್ಬೋದು, ಬಟ್ ಆರ್ಟಿಕಲ್ ಇಲ್ಲ. ಡಸ್ ಇಟ್ ಕನೆಕ್ಟ್ ಥ್ರೂ ದ ಸಿಟಿ. ಅದರಲ್ಲಿ ಎಕ್ಸಾಕ್ಟ್ ನಂಬರ್ ಗೊತ್ತಿಲ್ಲ, ಬಟ್ ಮೇ ಬಿ 80% ಓಡಾಡ್ತಾರೆ. ಸಿಟಿ ಮೂವ್ಮೆಂಟ್ ನೋಡಿದರೆ ಆ 20% ರೋಡ್ಸಲ್ಲಿ ಮೇ ಬಿ 80% ಮೂವ್ಮೆಂಟ್ ಇರುತ್ತೆ. ಎಲ್ಲರೂ ಮನೆಯಿಂದ ಆರ್ಟಿರಿಯಲ್ ರೋಡ್ ಹೋಗಿ ಬೇರೆ ಕಡೆ ಹೋಗ್ತಾರೆ. ಸೊ ನೀವು ಯಾರೂ ಕ್ಯಾಲ್ಕುಲೇಟ್ ಮಾಡಿಲ್ಲ, ಬಟ್ ಇರ್ಬೋದು. ನಾವು ಊರದ 20% ರೋಡಲ್ಲಿ 80% ಮೂವ್ಮೆಂಟ್ ಆಗ್ತಾಯಿದೆ. ಓಕೆ, ಸೊ ಎಲ್ಲ ಬಸ್ ಸ್ಟಾಪ್ ಮೇನ್ಲಿ ಅಲ್ಲಿದೆ, ಎಲ್ಲ ಜಂಕ್ಷನ್ಸ್ ಅಲ್ಲಿದೆ. ಓಕೆ, ಸೊ ಅವ್ರು ಏನು ಹೇಳ್ತಾರೆ, ಐ ಲೈಕ್ ದಿ ಐಡಿಯಾ. ಅವ್ರು ಹೇಳ್ತಾರೆ, ಈ 2,000 ಕಿಲೋಮೀಟ್ರನ್ನ ಪ್ರಯಾರಿಟಿ ಕೊಡೋಣ. ಈ 2,000 ಕಿಲೋಮೀಟ್ರ್ ಏನೂ ಅಡ್ಡ ಇರಬಾರ್ದು, ಬರೀ ವೆಂಡರ್ ಇಲ್ಲ, ಏನೂ ಅಡ್ಡ ಇರಬಾರ್ದು. ಮಿಕ್ಕಿದ 15,000 ಮಾಡಿ, ವ್ಯಾಪಾರ ಮಾಡಿ. ಸೊ ಸಪೋಸಿಂಗ್ ಇದು ಮೇನ್ ರೋಡ್ ಇದೆ, ಸೈಡ್ ರೋಡ್ ಇದೆ, ಇಲ್ಲಿ ಹೋಗಿ ವ್ಯಾಪಾರ ಮಾಡಿ. ಡೈರೆಕ್ಟ್ಲಿ ಅವ್ರು ಹೇಳ್ತಾರೆ. ಆಗಿರೋ ಇನ್ನೊಂದು ಏನು ಗೊತ್ತಾ, ನಮ್ಮ ಒಂದು ವೆಂಡಿಂಗ್ ರೂಲ್ಸ್ ಇದೆ, ವೆಂಡಿಂಗ್ ಆ್ಯಕ್ಟ್ ಇದೆ. ಸೊ ದೇರ್ ಇಸ್ ಅ ವೆರಿ ಕ್ಲಿಯರ್ ವೆಂಡಿಂಗ್ ಪಾಲಿಸಿ. ವ್ಯಾಪಾರ ಮಾಡೋಕ್ಕೆ ಪಾಲಿಸಿ ರೂಲ್ಸ್ ಇದೆ, ನಾವು ಎನ್ಫೋರ್ಸ್ ಮಾಡಿಲ್ಲ ಇನ್ನು. ವೆಂಡಿಂಗ್ ಝೋನ್ಸ್ ಅಂತ ಮಾಡಿದ್ದಾರೆ. ಎಲ್ಲ ವೆಂಡರ್ಸ್ಗೆ ID ಕಾರ್ಡ್ ಕೊಟ್ಟಿದ್ದಾರೆ. ಎಲ್ಲ ಏನೋ ನಂಬರ್ ಇವತ್ತು ಪೇಪರಲ್ಲಿ ಬಂತು. ID ಕಾರ್ಡ್ ಸಿಸ್ಟಮ್ ಇದೆ, ವೆಂಡರ್ಗೆ ಹೆಸರು ಏನು ವ್ಯಾಪಾರ ಮಾಡ್ತಾರೆ ಅವರಿಗೆ ವೆಂಡಿಂಗ್ ಝೋನ್ ಕಳಿಸ್ಬೇಕು ಅಂತ ರೂಲ್ ಇದೆ, ಬಟ್ ನಾವು ಮಾಡಿಲ್ಲ. ಫಾರ್ ವೇರಿಯಸ್ ರೀಸನ್ ಇನ್ನೂ ಮಾಡಿಲ್ಲ. ಸೊ ಆ್ಯಕ್ಚುಲಿ
ಓಕೆ, ನಾನು ನಿಮ್ಗೆ ಕೇಳ್ತೀನಿ. ನಾವು ದೊಡ್ಡ ಅಂಗಡಿ ಇದೆ, ನೀವು ಬಸವನಗುಡಿ ಮೇ ಬಿ ತಿಂಗಳದ್ದು 1 ಲಕ್ಷ ರೆಂಟ್ ಕಟ್ತಾರೆ ಅವರು. ಅವರು ರೆಸ್ಟೋರೆಂಟ್, ಕೆಫೆ, 200 ರೂಪಾಯಿ ಕಾಫಿ, ಅವ್ರ ಮುಂದೆ ಒಂದು ಮೋಮೋ ಅಂಗಡಿ ಇರುತ್ತೆ, ಇಲ್ಲ ಒಂದು ಟೀ ಅಂಗಡಿ ಇರುತ್ತೆ. ಅವ್ರು ಎಷ್ಟು ರೆಂಟ್ ಕೊಡ್ತಾರೆ? ಫ್ರೀ ಫ್ರೀ ಇಲ್ಲ, ಏನೋ ಸಮಥಿಂಗ್ ಕೊಡ್ತಾರೆ. ನಾವು ಇಲ್ಲಿಷ್ಟು ದುಡ್ಡು ಕಟ್ಟು ನಾವು ರೆಂಟ್ ಕಟ್ಟು ಬಿಸ್ನೆಸ್ ಮಾಡ್ತೀವಿ, ನಮ್ಮ ಮುಂದೆ ಫ್ರೀಯಾಗಿ ಯಾರು ಮಾಡ್ತಾರೆ? ಸೊ ಅದು ಅನ್ಫೇರ್ ಅಲ್ವಾ? ಸೊ ಈ ಥರ ಸೆನ್ಸಿಟಿವ್ ಇಶ್ಯೂಸಲ್ಲಿ ನಾವು ಯಾವ ಸೈಟ್ ತೊಗೊಬಾರ್ದು. ನಾವು ಗ್ರೇಟರ್ ಗುಡ್ ನೋಡಬೇಕು, ನಮ್ಮ ಊರಿಗೆ ಏನು ಚೆನ್ನಾಗಿ ಮಾಡಬೇಕು ಅಷ್ಟೇ. ಸೊ ಈಗ ನೀವು ನೋಡಿ, ನಮ್ಮ ಊರಲ್ಲಿ ನೀವು ಸ್ವಿಗ್ಗಿ ಆರ್ಡರ್ ಮಾಡಿದರೆ, ಝೊಮ್ಯಾಟೊ ಆರ್ಡರ್ ಮಾಡಿದರೆ, ಅವ್ರು 2 ವೀಲರಲ್ಲಿ ರಾಂಗ್ ಸೈಡ್ ಡ್ರೈವಿಂಗ್ ಬರ್ತಾರೆ. ಅದು ಇಲ್ಲೀಗಲ್ ಅಲ್ವಾ? ಅದು ಡೇಂಜರಸ್. ರಾಂಗ್ ಸೈಡ್ ಡ್ರೈವಿಂಗ್ ಇಸ್ ದ ಮೋಸ್ಟ್ ಡೇಂಜರಸ್ ಥಿಂಗ್. ಹೌದು. ನಾವು ಯಾಕೆ ಸ್ಟಾಪ್ ಮಾಡ್ತೀವಿ? ನಾವು ಯಾಕೆ ಅದ್ರ ಬಗ್ಗೆ ಧರ್ನಾ ಯಾರು ಮಾಡ್ತಿಲ್ಲ ಸರ್? ಅವರು ಬಡವರು, ಅವರು ಬಿಸ್ನೆಸ್ ಮಾಡ್ತಾರೆ, ಅವ್ರು ರಾಂಗ್ ಸೈಡ್ ಡ್ರೈವ್ ಮಾಡ್ತಾರೆ. ನಮಗೆ 10 ನಿಮಿಷದಲ್ಲಿ ನಮಗೆ ಒಂದು ಊಟ ಬೇಕು ಅಲ್ವಾ? ಎಲ್ಲರೂ ನೋಡ್ತಾ ಇದ್ದಾರೆ. ಓಕೆ, ಎಷ್ಟು ಆಕ್ಸಿಡೆಂಟ್ ಆಗ್ಬೋದು, ಎಷ್ಟು ಡೇಂಜರ್ ಆಗ್ಬೋದು ಎಲ್ಲರಿಗೂ ಗೊತ್ತು. ಯಾರು ಏನು ಮಾಡ್ತಾಯಿಲ್ಲ, ಯಾಕೆ ಆ ಥರ? ಇಟ್ ಈಸ್ ಕಾಲ್ಡ್ ಬ್ರೇಕ್ ಡೌನ್ ಆಫ್ ಲಾ ಆ್ಯಂಡ್ ಆರ್ಡರ್. ಅಂದರೆ ಜನ ಯಾಕೆ ಮಾಡಬೇಕು ಅಂದರು, ಆ ಗಾಡಿಗೆ ಲೈಸೆನ್ಸ್ ಇಲ್ಲ, ನಂಬರ್ ಪ್ಲೇಟ್ ಇಲ್ಲ. ಗೊತ್ತು, ಎಲ್ರಿಗೂ ಗೊತ್ತು. ಪೊಲೀಸಿಗೆ ಕೇಳಿದ್ರೆ ನಾವು ಏನು ಬುಕ್ ಮಾಡೋಕ್ಕಾಗಲ್ಲ ಅವ್ರಿಗೆ. ಬಟ್ ಎಲ್ಲರಿಗೂ ಗೊತ್ತು ಅದು ತಪ್ಪು ಅಂತ. ದೊಡ್ಡ ದೊಡ್ಡ ಕಂಪನಿ ಮಾಡ್ತಾ ಇರೋದು, ದೊಡ್ಡ ಕಂಪನಿ ಮಾಡ್ತಾ ಇದ್ದಾರೆ. ಅವ್ರ ಬಿಸ್ನೆಸ್ ಮಾಡೆಲಲ್ಲಿ ರಾಂಗ್ ಸೈಡ್ ಡ್ರೈವಿಂಗ್ ಇಸ್, ಅವ್ರು ರೌಂಡ್ ಮಾಡಬೇಕಂದ್ರೆ 10 ನಿಮಿಷದಲ್ಲಿ ಬರೋಲ್ಲ ನಿಮ್ಮ ಬ್ಲಿಂಕಿಟ್ ಏನೋ. ಕರೆಕ್ಟ್. ಸೊ ನಮ್ಮ ಮುಂದೆ ಇದೆಲ್ಲ ಇಟ್ ಈಸ್ ಕಾಲ್ಡ್ ಬ್ರೇಕ್ ಡೌನ್ ಆಫ್ ಲಾ ಆ್ಯಂಡ್ ಆರ್ಡರ್ ಅಷ್ಟೇ ಇದು. ಸೊ ಎಕನಾಮಿಕ್ಸ್ ಹೇಳ್ತಾರೆ ಫ್ರೀ ಮಾರ್ಕೆಟ್ ಈಸ್ ಗುಡ್, ಬಟ್ ವಿತ್ ಇಟ್ ಈಸ್ ಕಾಲ್ಡ್ ಗಾರ್ಡ್ ರೇಲ್ಸ್. ಅಂದರೆ ಏನೋ ರೂಲ್ಸ್ ಇರಬೇಕು. ನಮ್ಮ ಸ್ಟಾಕ್ ಮಾರ್ಕೆಟಲ್ಲಿ ನಾವು ಏನು ಬೇಕಾದ್ರೆ ಬೆಟ್ ಹಾಕ್ಬೋದು ಅಂದರೆ ಶೇರ್ಸ್, ಬಟ್ ಏನೋ ರೂಲ್ಸ್ ಇದೆ. ಈ ಟೈಮಲ್ಲಿ ಓಪನ್ ಆಗಿದೆ. ಸೊ ವಿದೌಟ್ ರೂಲ್ಸ್ ಯು ಕ್ಯಾನ್ ನಾಟ್ ಹ್ಯಾವ್ ಆರ್ಡರ್ ಅಷ್ಟೇ. ಸೊ ನೀವು ಅಮೆರಿಕಾ ಬಗ್ಗೆ ಹೇಳಿದ್ರಲ್ವಾ, ನೀವು ಟ್ರೈ ಮಾಡಿ, ಅಮೆರಿಕಲ್ಲಿ ಹೋಗಿ ಒಂದು ಹಾಟ್ ಡಾಗ್ ಅಂಗಡಿ ಟ್ರೈ ಮಾಡಿ. ಎಷ್ಟು ಲೈಸೆನ್ಸ್ ಇದೆ ಗೊತ್ತಾ? ನೀವು ಆಚೆ ದೇಶದಲ್ಲಿ ಹೋಗಿದ್ರೆ ನಮಗೆ ಒಂಥರ ಬ್ಯೂಟಿಫುಲ್ ಕಾಣುತ್ತೆ, ಎಲ್ಲರೂ ಆರ್ಡರ್ಲಿ ಕಾಣುತ್ತೆ. ಯಾಕೆ? ಅಲ್ಲಿ ರೂಲ್ಸ್ ಇದೆ. ಸೊ ನಮ್ಮ ದೇಶದಲ್ಲಿ ಆರ್ಡರ್ ಬೇಕಂದ್ರೆ ರೂಲ್ಸ್ ಎನ್ಫೋರ್ಸ್ ಮಾಡಲೇಬೇಕು. ಸೊ ನಾವು ಪಾರ್ಕಿಂಗ್ ಇಸ್ ದ ಬೆಸ್ಟ್ ಥಿಂಗ್. ಗಾಡಿ ಆವ್ರೇಜ್ ಪ್ರೈಸ್ ಎಷ್ಟು? 10 ಲಕ್ಷ ನೋಡಿ. ಓಕೆ, ಸೊ ಸಪೋಸಿಂಗ್ ನಾನು ಒಂದು ಕ್ವೆಶ್ಚನ್ ಕೇಳ್ತೀನಿ ನಿಮಗೆ, ನಿಮ್ಮ ಆಫೀಸ್ ಮುಂದೆ ಪಾರ್ಕಿಂಗ್ ಸ್ಟಾಪ್ ಮಾಡಬೇಕು. ಸೊ ನಾವು ಏನು ಮಾಡ್ತೀರಾ? ನೀವು ನೋ ಪಾರ್ಕಿಂಗ್ಸ್ ಏನಾಗ್ತೀರಾ? ವರ್ಕ್ ಆಗುತ್ತಾ? ಯಾಕೆ ವರ್ಕ್ ಆಗಲ್ಲ? ನಾನು ಟ್ಯಾಕ್ಸ್ ಕಟ್ತೀನಿ, ನಾನು ಎಲ್ಲಿ ಬೇಕಾದ್ರೂ ನಿಲ್ಲಿಸ್ತೀನಿ, ರಸ್ತೆ ನಿಮ್ಮ ಅಪ್ಪಂದ ಅಂತ ಕೇಳ್ತೀನಿ. ರಸ್ತೆ ನಮ್ಮ ಅಪ್ಪ, ಹೌದು ರಸ್ತೆ ನಮ್ಮ, ಅದಕ್ಕೆ ನಾವು ಫುಟ್ಪಾತ್ ಮೇಲೆ, ರಸ್ತೆ ನಮ್ಮ ಅಪ್ಪ ನಮ್ಮದು. ಯಾರು ನಮ್ಗೆ ಕೇಳಿದೆ, ಹೌದು ರಸ್ತೆ ನಮ್ದಪ್ಪ, ಫುಟ್ಪಾತ್ ನಮ್ಮದೇ. ಈ ಸಲ ಫುಟ್ಪಾತ್ ನಮ್ಮದೇ ಅಷ್ಟೇ. ಸೊ ನಿಮಗೆ ಚೇಂಜ್ ಮಾಡಬೇಕಂದ್ರೆ ಸ್ವಲ್ಪ ಟಫ್ ಇರಲೇಬೇಕು. ಅಂದರೆ ನಾವು ಎಲ್ಲ ಅಂದರೆ ಎಲ್ಲ ಸ್ಟೇಕ್ ಹೋಲ್ಡರ್ ಏನೋ ಟಫ್ ಡಿಸಿಷನ್ಸ್ ಹ್ಯಾವ್ ಟು ಬಿ ಟೇಕನ್. ಸೊ ನೀವು KBG ಸರ್ ಬಗ್ಗೆ ಹೇಳ್ತಾರಲ್ಲ, ಫಸ್ಟ್ ನಾವು ಕೋಡಿಗೆಹಳ್ಳಿಯಲ್ಲಿ ನಾವು ಅಲ್ಲಿ ವಾಕ್ ಮಾಡಿದ್ವಿ, ಒಕ್ಕಲೂರಲ್ಲಿ 5 ಕಿಲೋಮೀಟರ್ ಫುಟ್ಪಾತ್ ವಾಕ್. ಅವ್ರು ಬಂದರು, ಕ್ವಾಯಟ್ಲಿ ಬಂದರು, ಲೈಕ್ ಪಬ್ಲಿಕ್. ನಮಗೆ ಅಂತ ರೆಸ್ಪೆಕ್ಟ್ ಬರುತ್ತೆ. ಯಾವಾಗ MLA ಯಾವ ಆಫೀಸರು ಒಂದು ಸಾರ್ವಜನಿಕ ನಾರ್ಮಲ್ ಪರ್ಸನ್ ಥರ ವಾಕ್ ಮಾಡ್ತಾರೆ, ಯಾರೋ ಸ್ಪೀಚ್ ಮಾಡಲ್ಲ, ನಮ್ಮೊಂದು ರೆಸ್ಪೆಕ್ಟ್ ಜಾಸ್ತಿ ಆಗುತ್ತೆ. ಸೊ ಅವ್ರು ಬಂದರು ಕೋಡಿಗೆಯಲ್ಲಿ, ಅವ್ರ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಫುಟ್ಪಾತ್ ಮೇಲೆ 3 ಕಿಲೋಮೀಟರ್ ವಾಕಿಂಗ್ ಮಾಡಿದ್ರು. ಅವ್ರಿಗೆ ಎಲ್ಲ ಗೊತ್ತು, ಅವರು ಎಷ್ಟು 3 ಟರ್ಮ್ಸ್ 4 ಟರ್ಮ್ಸ್ ಗೊತ್ತಿಲ್ಲ, ಅವ್ರಿಗೆ ಎಲ್ಲ ಪ್ರಾಬ್ಲಮ್ ಗೊತ್ತು, ಹೆಂಗೆ ಸಾಲ್ವ್ ಮಾಡಬೇಕು. ಅವ್ರು ವಾಕಿಂಗ್ ಟೈಮಲ್ಲಿ ಅವ್ರು ನೋಡಿದ್ರು. ಸೊ ಬಟ್ ದಟ್ ಟೈಮ್ ಐ ನೋಟಿಸ್ಡ್ ಅವ್ರು ತುಂಬ ಫಿಟ್ ಇದೆ. ನಾವೇ ಫಿಟ್ನೆಸ್ ಫ್ರೀಕು. ಸೊ ಒಂಥರ ಫಿಟ್ ಮಿನಿಸ್ಟರ್ ನಮಗೆ ಖುಷಿ ಆಯಿತು. ಅವ್ರು ವಾಕಿಂಗ್ ಮಾಡ್ತಾರೆ, ಕೇಳ್ತಾರೆ, ಐ ಆಸ್ಕ್ಡ್ ಹಿಮ್, ಡು ಯು ರನ್? ಸರ್ ಹೌದು, ಐ ಆಮ್ ಅ ರನ್ನರ್. ಆಯಿತು. ಜೂನಲ್ಲಿ ಬ್ಯಾಂಗ್ಳೂರ್ KLACRON ವಾಸ್ ಆರ್ಗನೈಸ್ಡ್ ಇನ್ ನಾರ್ತ್ ಬ್ಯಾಂಗ್ಳೂರು. ಐ ಡೋಂಟ್ ನೋ, ನಾವು ರನ್ನರು, ನೀವು ರನ್ನರು. ನಮಗೇನಂದರೆ ಇಫ್ ಸಂಬಡಿ ಕ್ಯಾನ್ ರನ್ 10 kilometers ಅಂಡರ್ 60 ಇನ್ ಸ್ಪೈಟ್ ಆಫ್ ಬಿಸಿ ಶೆಡ್ಯೂಲ್ಸ್, ಅಂದರೆ ಸ್ವಲ್ಪ ರೆಸ್ಪೆಕ್ಟ್ ಇರುತ್ತೆ ಅವ್ರಿಗೆ. ನಮಗೆ ರೆಸ್ಪೆಕ್ಟ್ ಬರುತ್ತೆ ಖಂಡಿತ. ನಮ್ಮ ದೇಶದಲ್ಲಿ ಎಷ್ಟು ಪೊಲಿಟಿಷಿಯನ್ ಇದ್ದಾರೆ ಇವತ್ತು. ಒಮರ್ ಅಬ್ದುಲ್ಲಾ ರನ್ಸ್. ಒಮರ್ ಅಬ್ದುಲ್ಲಾ ಡಸ್ ಹಾಫ್ ಮ್ಯಾರಥಾನ್ ಇನ್ 90 minutes ಆಫ್ ಟೈಮ್. ಅನ್ಬಿಲೀವಬಲ್. ನಮ್ಮ ಶ್ರೇಯಸ್ ಹೊಸೂರ್ ತೇಜಸ್ವಿ ಸೂರ್ಯ has done triathlon, I think. ಮೊನ್ನೆನೂ he ran with us, ಬೆಂಗಳೂರು 10K he ran with us. ಬ್ರೇಕಿಂಗ್ ನ್ಯೂಸ್ ಹೇಳ್ಬೋದಾ? ಚಾನಲಲ್ಲಿ ಫಸ್ಟ್ ಟೈಮ್ ಹೇಳಿ. ಸೊ ಲಾಸ್ಟ್ ಇಯರ್ ನಾವು 10 ಕಿಲೋಮೀಟರ್ ರನ್ ಮಾಡಿದ್ವಿ ಫುಟ್ಪಾತ್ ಮೇಲೆ. ವರ್ಲ್ಡ್ಸ್ ಫಸ್ಟ್ 10 kilometer ಫುಟ್ಪಾತ್ ರನ್ ಅಕ್ಟೋಬರಲ್ಲಿ. ನವೆಂಬರ್ ಕೇಮ್, ರಾಜ್ಯೋತ್ಸವ ಅಲ್ವಾ. ಸೊ ನಾವು 11 kilometer ಫುಟ್ಪಾತ್ ರನ್ ಮಾಡಿದ್ವಿ. ಸ್ಟಾರ್ಟಿಂಗ್ ಫ್ರಮ್ ವಿಧಾನಸೌಧ 11 kilometer ಫುಟ್ಪಾತ್ ರನ್. 50 ಜನ ಬಂದರು. ಆಮೇಲೆ ಯಾರು ಸ್ಪೋರ್ಟ್ಸ್ ಮೀಡಿಯಾ ನಮ್ಮ ಇಂಟರ್ವ್ಯೂ ಮಾಡಿದ್ರು, ಏನಪ್ಪ ಇದು ಫುಟ್ಪಾತ್ ರನ್ ಅಂತ, ಹೊಸ ಕ್ಯಾಟಗರಿ ಆಫ್ ಇವೆಂಟ್.
ಸೊ ಬ್ಯಾಂಗ್ಳೂರ್ ಹೋಸ್ಟ್ಸ್ ದ ವರ್ಲ್ಡ್ಸ್ ಲಾಂಗೆಸ್ಟ್ ಫುಟ್ಪಾತ್ ರನ್ ಬಿಕೇಮ್ ಹೆಡ್ಲೈನ್ಸ್. ಐ ವೆಂಟ್ ಆನ್ ಲಾಸ್ಟ್ ಇಯರ್. ಈಗ ನಮ್ಮ ಪ್ರಾಜೆಕ್ಟ್ ಏನು ಗೊತ್ತಾ, ಬ್ಯಾಂಗ್ಳೂರ್ ವರ್ಲ್ಡ್ಸ್ ಫಸ್ಟ್ ಮ್ಯಾರಥಾನ್ ಆನ್ ಫುಟ್ಪಾತ್. ಮಾತಲ್ಲಿ ಹಾಗೆ ಹೇಳಿದ್ರಿ, ನೀವು ಬೆಂಗಳೂರಿನ ಸ್ವಚ್ಛ ಭಾರತ್ ಅಂಬಾಸಿಡರ್ ಅಂತ. ಇತ್ತೀಚೆಗೆ ನಿಮ್ಮದು ರಸ್ತೆ ಕ್ಲೀನಪ್ ಬೆಂಗಳೂರು ಅಂದರೆ ಯಾರೋ ರಸ್ತೆ ಮೇಲೆ ಕಸ ಹಾಕಿರೋದನ್ನು ನೀವು ನಿಮ್ಮ ಟೀಮ್ನವರು ಎಲ್ಲ ಕ್ಲೀನ್ ಮಾಡಿದ್ರಿ. ಬೆಂಗಳೂರಿನಲ್ಲಿ ಕಸದ ಸಮಸ್ಯೆ ಬಹಳ ಜಾಸ್ತಿ ಆಗಿದೆಯಲ್ವ ಸರ್? ಹೌದು. ಇದ್ರ ಬಗ್ಗೆ ಹೇಳ್ಬೋದಾ? ಅಂದರೆ ಒಟ್ಟು ಬೆಂಗಳೂರಿನ ಕಸದ ಮ್ಯಾನೇಜ್ಮೆಂಟು ಯಾರು ಮಾಡ್ತಾ ಇದ್ದಾರೆ, ಹೇಗೆ ಮಾಡ್ತಾ ಇದ್ದಾರೆ? ಸೊ ಫಸ್ಟ್ ನಾನು ನಿಮ್ಗೆ ಒಂದು ಕೇಳ್ತೀನಿ, ಕಸ ಸಮಸ್ಯೆ ಏನು ಅಂದರೆ ಕಸ ಕಾಣುತ್ತೆ, ರೋಡಲ್ಲಿ ಕಸ ಕಾಣುತ್ತೆ, ಹೌದು ಅಲ್ವಾ? ಅದು ಪಬ್ಲಿಕ್ ಕಸ ಕಾಣಬಾರ್ದು, ಕ್ಲೀನ್ ಇರಬೇಕು. ನೀವು ಬೇರೆ ಯಾರು ಕೇಳಿದ್ರೆ ಕಸ ಸಮಸ್ಯೆ ಏನು ಗೊತ್ತಾ, ನಾವು ವೇಸ್ಟ್ ಮ್ಯಾನೇಜ್ ಮಾಡ್ತಾಯಿಲ್ಲ, ನಾವು ಸೆಗ್ರಿಗೇಷನ್ ಮಾಡ್ತಾಯಿಲ್ಲ, ನಮ್ಮ ಹತ್ರ ಪ್ರೊಸೆಸಿಂಗ್ ಪ್ಲಾಂಟ್ ಇಲ್ಲ. ಸೊ ಪಬ್ಲಿಕ್ ಕಸ ಸಮಸ್ಯೆ ಏನಂದರೆ ರೋಡಲ್ಲಿ ಕಸ ಇರಬಾರ್ದು, ನಮಗೆ ಕಸ ಹಾಕೋಕ್ಕೆ ಜಾಗ ಕೊಡಿ, ಇಲ್ಲದ್ರೆ ಮನೆಯಲ್ಲಿ ಬಂದು ಕಲೆಕ್ಟ್ ಮಾಡಿ ಅಷ್ಟೇ. ಏನು ಗೊತ್ತಾ, ಅದು ಮಿಸ್ಮ್ಯಾಚ್ ಆಗ್ತಾಯಿದೆ. ನಮ್ಮ ಬೆಂಗಳೂರಲ್ಲಿ 24 hours ಸಿಟಿ ನಮ್ಮದು. ಕಸ ಕಲೆಕ್ಷನ್ ಯಾವಾಗ ಬರ್ತಾರೆ? ಬೆಳಗ್ಗೆ 7 ಗಂಟೆಯಿಂದ 10 ಗಂಟೆವರೆಗೆ, 3 ಗಂಟೆ ಟೈಮ್ ಇದೆ ಡೋರ್ ಟು ಡೋರ್ ಕಲೆಕ್ಷನ್ ಇತ್ತಲ್ಲ. ಅದು ತುಂಬ ಪ್ರೋಗ್ರೆಸಿವ್ ಸಿಸ್ಟಮ್. ಮುಂಚೆ ಬೆಂಗಳೂರಲ್ಲಿ ತೊಟ್ಟಿ ಇತ್ತು, 20 ವರ್ಷ ಮುಂಚೆ ತೊಟ್ಟಿ ಇತ್ತು. ಆಮೇಲೆ ಗೊತ್ತಿಲ್ಲ, ತೊಟ್ಟಿ ಕ್ಯಾನ್ಸಲ್ ಮಾಡ್ಕೊಂಡು ಡೋರ್ ಟು ಡೋರ್ ಸಿಸ್ಟಮ್ ಮಾಡಿದ್ರು. ಬೇರೆ ಊರಲ್ಲಿ ದೊಡ್ಡ ತೊಟ್ಟಿ ಇರುತ್ತೆ, ಚೆನ್ನೈ ಹೋಗಿ ಡೆಲ್ಲಿ ಹೋಗಿ. ಸೊ ಏನಾಗುತ್ತೆ, ದೊಡ್ಡ ತೊಟ್ಟಿ ಇದ್ದರೆ ಯಾರು ಎಲ್ಲ ಅಲ್ಲಿ ಹೋಗಿ ಬಿಸಾಕ್ತಾರೆ, ಸೆಗ್ರಿಗೇಷನ್ ಮಾಡಲ್ಲ, ಮಿಕ್ಸ್ ಮಾಡ್ತಾರೆ, ಗಲೀಜ್ ರೋಡ್ ಎಲ್ಲ ಸ್ಟ್ರೀಟ್ ಕಾರ್ನರ್ ದೊಡ್ಡ ತೊಟ್ಟಿದೆ. ಇಮ್ಯಾಜಿನ್ ಬೆಂಗಳೂರಲ್ಲಿ ಎಲ್ಲ ಕಾರ್ನರಲ್ಲಿ ದೊಡ್ಡ ತೊಟ್ಟಿ ಇದ್ದರೆ ಎಷ್ಟು ಗಲೀಜಾಗುತ್ತೆ ಅನ್ಸುತ್ತೆ. ಓಕೆ, ಸೊ ಅದು ಪ್ರೋಗ್ರೆಸಿವ್ ಡಿಸಿಷನ್ ಮಾಡಿದ್ವಿ. ಬಟ್ ಏನು ಪ್ರಾಬ್ಲಮ್, ನಾವು ಸಪೋಸಿಂಗ್ ನೀವು ಮೈಸೂರು ಹೋಗಿದ್ದಿಲ್ವ? ಹೋಗಿದ್ದೀನಿ. ಮೈಸೂರಲ್ಲಿ ರಶ್ ಅವರಲ್ಲಿ ನಾವು ಪ್ರ್ಯಾಮ್ ಪುಷ್ ಮಾಡ್ಕೊಂಡು ಹೋಗ್ಬೋದು, ಏನೂ ರಶ್ ಇಲ್ಲ. ಅಂದರೆ 5 ಗಂಟೆ ಹೋಗಿದ್ರೆ ಏನು ಅಂದರೆ ಮೈಸೂರಲ್ಲಿ ಜಾಸ್ತಿ ಅಂದರೆ ಪಾಪ್ಯುಲೇಷನ್ ಗ್ರೋತ್ ಆಗಲಿಲ್ಲ. ಎಲ್ಲ ಟ್ರೆಡಿಷ್ನಲ್ ಫ್ಯಾಮಿಲೀಸ್ ಎಲ್ಲೋ 7 o'clock ಎಲ್ಲ ಕ್ಲೋಸ್ ಆಗುತ್ತೆ. ಸೊ ಮೈಸೂರಲ್ಲಿ ಏನು ಸಿಸ್ಟಮ್ ಮಾಡಬೇಕಂದ್ರೆ ಇಲ್ಲ ಮನೆ ಹೋಗಿ ಮಾತಾಡ್ಬೋದು, ಒಂದು ಭಾಷೆಯಲ್ಲಿ ಮಾತಾಡ್ಬೋದು, ಎಲ್ರಿಗೂ ಅರ್ಥ ಆಗುತ್ತೆ, ರೂಲ್ಸ್ ಎನ್ಫೋರ್ಸ್ ಮಾಡೋದು. ಬೆಂಗಳೂರಲ್ಲಿ ಪಾಪ್ಯುಲೇಷನ್ ಎಷ್ಟು? 1.4 crores. ಯಾರು ಹೇಳಿದರು? ಗೊತ್ತಿಲ್ಲ ಯಾರಿಗೆ. ಎಲೆಕ್ಷನ್ ಟೈಮಲ್ಲಿ 1 ಕೋಟಿ ವೋಟರ್ಸ್ ಇತ್ತು. ಇಟ್ಸ್ ದಿ ಓನ್ಲಿ ಅಫಿಷಿಯಲ್ ಸೋರ್ಸ್, 1 ಕೋಟಿ. ನಾವು ಸ್ಕೂಲಲ್ಲಿದ್ದಾಗ ನಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಪ್ರಿಂಟೆಡ್ ಆಯಿತು 30 ಲಕ್ಷ. ಅದೇ ಪ್ರಿಂಟೆಡ್ ಪಾಪ್ಯುಲೇಷನ್ ಆಫ್ ಬ್ಯಾಂಗ್ಳೂರ್ ಇಸ್ 30 ಲಕ್ಷ. ಬಿಕಾಸ್ ನಾವು ಎವ್ರಿ 10 years ನಾವು ಕೌಂಟ್ ಮಾಡ್ತೀವಿ. ಸೊ ಐ ಥಿಂಕ್ 1981 ಸೆನ್ಸಸ್ಸಲ್ಲಿ 30 ಲಕ್ಷ ಇತ್ತು, 1991. ಸೊ ಎವ್ರಿ ಇಯರ್ ವಿ ಹ್ಯಾವ್ ಎವ್ರಿ 10 years 30 ಲಕ್ಷ ಜನ ಆ್ಯಡ್ ಮಾಡಿದ್ವಿ. ಕರೆಕ್ಟ್, 30 ಲಕ್ಷ 80sಲ್ಲಿ, 60 ಲಕ್ಷ, 90 ಲಕ್ಷ. ಸೊ ಲಾಸ್ಟ್ 30 yearsಲ್ಲಿ ನಾವು 1 ಕೋಟಿ ಜನ ಆ್ಯಡ್ ಮಾಡಿದ್ವಿ. ಥಿಂಕ್ ಅಬೌಟ್ ಇಟ್, 1 ಕೋಟಿ ಎಕ್ಸ್ಟ್ರಾ ಜನ. ಅಂದರೆ ನಮ್ಮ ಎಕ್ಸಿಸ್ಟಿಂಗ್ ಸಿಟಿ ಸಿಸ್ಟಮ್ಸಲ್ಲಿ ರೋಡ್ಸಲ್ಲಿ ಸೇಮ್ MG ರೋಡ್, ಬ್ರಿಗೇಡ್ ರೋಡ್, ಕಮರ್ಷಿಯಲ್ ಅದೇ ಅಲ್ವಾ, ಬಸವನಗುಡಿ, ಏನು ಚೇಂಜ್ ಆಗಲಿಲ್ಲ. ಓಕೆ, 30 ಲಕ್ಷ ಜನ ಮ್ಯಾನೇಜ್ ಮಾಡ್ತಾಯಿದ್ರು. ಈಗ 1 ಕೋಟಿ ಜನ ಎಕ್ಸ್ಟ್ರಾ ಬಂದರು, ಸೇಮ್ ಪ್ಲೇಸಸ್ ದೇರ್ ಯೂಸ್. ಸೊ ಸ್ಟ್ರೆಸ್ ತುಂಬ ಇದೆ, ನೋವೇರ್ ಎಲ್ಸ್ ಇನ್ ದ ವರ್ಲ್ಡ್ ಈ ಥರ ಗ್ರೋತ್ ಆಗಲ್ಲ. ಯುರೋಪಲ್ಲಿ ಬರ್ಲಿನ್ ಪಾಪ್ಯುಲೇಷನ್ 30 lakhs. ಸೊ ವಿ ಹ್ಯಾವ್ ಆ್ಯಡೆಡ್ 3 Berlins in 30 years. ಅಂದರೆ ವಾಟ್ ವಿ ಆರ್ ನಾಟ್ ಏಬಲ್ ಟು ಅಂಡರ್ಸ್ಟ್ಯಾಂಡ್ ಇಸ್, ಬೆಂಗಳೂರು ಚಿಕ್ಕೂರಿತ್ತು. ನಾವು ಸ್ಕೂಲಲ್ಲಿದ್ದಾಗ ಇಲ್ಲಿಂದ ಯಾವುದೇ ಇಂಟರ್ನ್ಯಾಷನಲ್ ಫ್ಲೈಟ್ ಇರಲಿಲ್ಲ. ಫಸ್ಟ್ ಇಂಟರ್ನ್ಯಾಷನಲ್ ಫ್ಲೈಟ್ 2001 ಲುಫ್ತಾನ್ಸಾ. ನಿಮಗೆ ಆಚೆದೆ ಫಾರಿನ್ ಹೋಗಬೇಕಂದ್ರೆ ನೀವು ಡೆಲ್ಲಿ ಹೋಗಿ ಚೇಂಜ್ ಮಾಡಿ ಚೆನ್ನಾಗಿ ಆ ಥರ ಊರಿತ್ತು. ಅಂದರೆ ನಾಟ್ ಇವನ್ ಮೆಟ್ರೋ 1, ಮೆಟ್ರೋ 2. ಇನ್ಕಮ್ ಟ್ಯಾಕ್ಸ್ ನೋಡಿದ್ರೆ HRA Tier 1, Tier 2. ಬ್ಯಾಂಗ್ಳೂರ್ ಇಸ್ ಸ್ಟಿಲ್ Tier 2. ಅನ್ಬಿಲೀವಬಲ್. ಬಿಕಾಸ್ ಬ್ಯಾಂಗ್ಳೂರ್ ಇಸ್ ಸ್ಮಾಲ್. ಟೆಸ್ಟ್ ಸೀರೀಸ್ ಕ್ರಿಕೆಟ್ ಆಸ್ಟ್ರೇಲಿಯಾ ಬರ್ತಾರೆ, ಡೆಲ್ಲಿ, ಬಾಂಬೆ, ಕ್ಯಾಲ್ಕಟಾ, ಮಡ್ರಾಸ್. 5th ಮ್ಯಾಚ್ ಬ್ಯಾಂಗ್ಳೂರು ಕೊಡೋಣ. ಅಂದರೆ ಬ್ಯಾಂಗ್ಳೂರ್ ವಾಸ್ ನಾಟ್ ಇನ್ ದ ಟಾಪ್ 4 of ಟಿಲ್ 2000. ಓಕೆ, ಆ ಊರಲ್ಲಿ 1 ಕೋಟಿ ಜನ ಬಂದರು 20 ವರ್ಷದಲ್ಲಿ. ಸೊ ಏನಾಗಿದೆ, ಎಲ್ಲ ಸಿಸ್ಟಮ್ದಲ್ಲಿ ಸ್ಟ್ರೆಸ್ ಇದೆ, ತುಂಬ ಸ್ಟ್ರೆಸ್ ಇದೆ. ಓಕೆ, ಸೊ ನಾವು ಈಗ ತೊಟ್ಟಿ ಕ್ಯಾನ್ಸಲ್ ಮಾಡಿದ್ವಿ, ಈಗ ನಾವು 24 hours ಸಿಟಿ ಆಗುತ್ತಲ್ವ ನಾವು. ಸೊ ತುಂಬ ಜನ ಆಫೀಸ್ ಯಾವಾಗ ಹೋಗ್ತಾರೆ, ರಾತ್ರಿ ಹೋಗ್ತಾರೆ. ಸೊ ಬಟ್ ನಮ್ಮ ಕಲೆಕ್ಷನ್ ಸಿಸ್ಟಮ್ಸ್ ಅದೇ ಥರ, ಬೆಳಗ್ಗೆ 7 ಗಂಟೆ ಬರ್ತಾರೆ, 10 ಗಂಟೆವರೆಗೂ ನಾವು ಕೊಡಬೇಕು ಕಸ, ಅದೆಲ್ಲ ಮ್ಯಾಚ್. ಸೊ ನಾವು ಎಸ್ಟಿಮೇಷನ್ ಮಾಡಿದ್ವಿ, ಮೇ ಬಿ 25 to 30% ಆಫ್ ಬೆಂಗಳೂರು ಅವರಿಗೆ ಡೋರ್ ಟು ಡೋರ್ ಕಲೆಕ್ಷನ್ ಸಿಕ್ಕಲ್ಲ, ಬಿಕಾಸ್ ಅವ್ರ ಮನೆಯಲ್ಲಿರಲ್ಲ ಆ ಟೈಮಲ್ಲಿ ಅಷ್ಟೇ. ಸೊ ನಾವು ಸೊ ಗೌರ್ಮೆಂಟಲ್ಲಿ ನಾವು ಪಬ್ಲಿಕ್ಗೆ ಸರ್ವಿಸ್ ಮಾಡಬೇಕು. ನಮ್ಮ 24 hours ಸಿಟಿ ಇದೆ, ನಾವು 24 hour ಕಲೆಕ್ಷನ್ ಆಪ್ಷನ್ ಕೊಡಲೇಬೇಕಲ್ವ, ನಾವು ಕೊಡಲ್ಲ. ಸೊ ಅದಕ್ಕೆ ಸಮಸ್ಯೆ ಏನಾಗ್ತಾಯಿದೆ, ನಾವು ಸಿಸ್ಟಮ್ ಇಸ್ ನಾಟ್ ಮ್ಯಾಚಿಂಗ್ ದ ಗ್ರೋತ್ ಸಿಟಿ. ಆ್ಯಂಡ್ ನಮ್ಮ ಗೌರ್ಮೆಂಟಲ್ಲಿ ಸಿಸ್ಟಮ್ಸ್ ಚೇಂಜ್ ಮಾಡೋಕ್ಕೆ ತುಂಬ ಕಷ್ಟ.
ಈಗ ರೆಸ್ಟೋರೆಂಟ್ಸ್ ಬರೀ ನಮ್ಮ ರೂಲ್ ಐತೆ 12 o'clock ಕ್ಲೋಸ್ ಮಾಡಿ 1 o'clock ಮಾಡಿ, ಜನ ರಾತ್ರಿ ಶಿಫ್ಟಲ್ಲಿ ಹೋಗ್ತಾರೆ. ಸೊ ಪ್ರಾಬ್ಲಮ್ ಇಸ್ ನಾವು ಸ್ಮಾಲ್ ಟೌನ್ ಹ್ಯಾಸ್ ಬಿಕಮ್ ಅ ಗ್ರೋತ್ ಸಿಟಿ, ನಮ್ಮ ಸಿಸ್ಟಮ್ಸ್ ಅಡ್ಯಾಪ್ಟ್ ಮಾಡೋಕ್ಕೆ ಕಷ್ಟ. ಸೊ ಕಸ ಸಮಸ್ಯೆ ಅಲ್ಲಿಂದ ಶುರುವಾಗ್ತದೆ. ಅದು ಮೇನ್ಲಿ 1.4 ಕೋಟಿ ಜನ ಎಲ್ಲರೂ ಕಸ ಜನ್ರೇಟ್ ಮಾಡ್ತಾರಲ್ಲ. ಹೌದು, ಆ್ಯಕ್ಚುಲಿ ಒಂದು ಡೇಟಾ ಇದೆ, 200 grams 7 grams ಎಲ್ಲರೂ ಏನೋ ಜನ್ರೇಟ್ ಮಾಡ್ತಾರೆ. ಕೆಲವು ಜನ ರೋಡಲ್ಲಿ ಹಾಕ್ತಾರೆ, ಎಷ್ಟು ಜನ ಗೊತ್ತಿಲ್ಲ. ಅದು ಕ್ಲೀನ್ ಮಾಡೋಕ್ಕೆ ಎಷ್ಟು ಜನ ಇದೆ ಗೊತ್ತಾ ನಮ್ಮ ಊರಲ್ಲಿ? ಅಂದರೆ ಕ್ಲೀನಿಂಗ್ ಸ್ಟಾಫ್, ಅಂದರೆ ಪೌರ ಕಾರ್ಮಿಕ ಸ್ವೀಪಿಂಗ್ ಮಾಡ್ತಾರೆ, ಗುಡ್ಸ್ತಾರೆ. ಸೊ 17,000 kilometers 17,000 ಸ್ಟಾಫ್ ಅಲ್ಲಿ 1 kilometer per person. ಅಂದರೆ 1 kilometer ಮೇಂಟೈನ್ ಮಾಡೋಕ್ಕೆ 1 person. ಯಾವುದು ಅದು ನಮ್ಮ ಟೆಂಡರ್ ಹಾಗೆ 1 kilometer ಸ್ವೀಪಿಂಗ್ ಮಾಡೋಕ್ಕೆ 1 ಪೌರ ಕಾರ್ಮಿಕ. 80% ವಿಮೆನ್, 90% ವಿಮೆನ್. ಜಾಸ್ತಿ ನೀವು ಮೇಲ್ ನೋಡಲ್ಲ. ಮೋಸ್ಟ್ಲಿ ಮಿಡ್ಲ್ ಏಜ್ಡ್, ದ ನಾಟ್ ಯಂಗ್ ಫಿಟ್ ಪೀಪಲ್, 40s 50s 60s. ಅವ್ರ ಹತ್ರ ಏನು ವೆಪನ್ ಇದೆ? ಒಂದು ಪರಿಕೆ. ಅವ್ರು ಏನು ಕೆಲಸ? ಸ್ವೀಪಿಂಗ್. ಎಷ್ಟು ಜನ ಇರ್ತಾರೆ 1 kilometerಲಿ ಆ್ಯಾವ್ರೇಜ್? 1 kilometer ಎಷ್ಟು ಜನ ಇರ್ಬೋದು? ಗಾರ್ಬೇಜ್ ಜನ್ರೇಟರ್ಸ್. ರೆಸಿಡೆನ್ಷಿಯಲ್ ಏರಿಯಾ ತೊಗೊಂಡ್ರೆ ಒಂದು 60-40 ಸೈಟ್ ತೊಗೊಂಡ್ರೆ ಒಂದು 500 ಮನೆ ಸಿಕ್ಕುತ್ತೆ ನಿಮಗೆ. ಓಕೆ, ಬಟ್ ನೀವು ಕಮರ್ಷಿಯಲ್ ಹೇಗೋ ಹೋಗಿದ್ರೆ ದರ್ಶಿನಿ, PGs ತುಂಬ ಜಾಸ್ತಿ ಮೂವ್ಮೆಂಟ್ ಇರುತ್ತೆ ಕಮರ್ಷಿಯಲ್ ಏರಿಯಾದಲ್ಲಿ. ಸೊ 1 kilometerಲಿ ಒಂದು 5,000 ಜನ ಓಡಾಡ್ತಾರ? ಜಾಸ್ತಿ ಇರ್ಬೋದು. 5,000 ಜನದು ಕಸ ಹ್ಯಾಬಿಟ್ಸ್, ಕಸ ಕ್ಲೀನ್ ಮಾಡೋಕ್ಕೆ ಒಬ್ಬನೇ. ಅಯ್ಯಪ್ಪ, 5,000 ಜನಕ್ಕೆ ಒಬ್ರು ಕಸ ಕ್ಲೀನ್ ಮಾಡೋರು ಬೆಂಗಳೂರಲ್ಲಿ ಅಪ್ರಾಕ್ಸಿಮೇಟ್ಲಿ. ಐ ಮೀನ್ ಎಕ್ಸ್ಟ್ರೀಮ್ ಕೇಸಲ್ಲಿ. ಬಟ್ ನೀವು ಆವ್ರೇಜ್ ತೊಗೊಂಡು 1,000 ಇಟ್ಕೊಳ್ಳಿ. 1,000 ಜನದಲ್ಲಿ 800 ಜನ ರೂಲ್ಸ್ ಫಾಲೋ ಮಾಡ್ತಾರೆ. 900 100 ಜನ ರೂಲ್ಸ್ ಫಾಲೋ ಮಾಡಲ್ಲ. ಆಯ್ತಲ್ವ? ನಾವು ಈಗ ನೀವು ಮೊನ್ನೆ ನೋಡಿ ಆಫೀಸ್ ನೋಡಿ, ಆಫೀಸಲ್ಲಿ ಎಷ್ಟು ಜನ ಇರ್ತಾರೆ? 5-10 ಜನ ಟು ಜನ್ರೇಟ್ ಗಾರ್ಬೇಜ್. ನೀವು ಡೈಲಿ ಕ್ಲೀನ್ ಮಾಡ್ತೀರಾ ಆಫೀಸ್? ಮನೆ ಡೈಲಿ ಕ್ಲೀನ್ ಮಾಡ್ತೀರಲ್ಲ? ಅಫ್ಕೋರ್ಸ್ ಕ್ಲೀನ್ ಆಗಿರಬೇಕು. ಇಲ್ಲ, ಬಟ್ ಅವ್ರು 10 ಜನ ಅವರು ಯಾಕೆ ಕ್ಲೀನ್ ಮಾಡಬೇಕು ಡೈಲಿ? ಬಿಕಾಸ್ ಕಸ ಧೂಳು ಬಂದೇ ಬರುತ್ತಲ್ಲ. ಬಟ್ ನೀವು ಮನೆ ಆಚೆ ಗೇಟ್ ಇರುತ್ತೆ, ಕಂಟ್ರೋಲ್ಡ್ ಸ್ಪೇಸ್ ಅದು. ನೀವು ಯಾವ ಕಂಪ್ನಿ ನೋಡಿ, ಹೌಸ್ ಕೀಪಿಂಗ್ ಬಜೆಟ್ ನೋಡಿ ಎಷ್ಟು ಡೈಲಿ. ಈಗ ಕಂಪೇರ್ ಮಾಡಿ 1 kilometer ಪಬ್ಲಿಕ್ ಸ್ಪೇಸಲ್ಲಿ 24/7 ಹಸು ಹೋಗ್ಬೋದು, ನಾಯಿ ಹೋಗ್ಬೋದು, ಏನು ಬೇಕಾದ ಜನ 24 ಮಾಡ್ಬೋದು, ಒಬ್ಬನೇ ಕ್ಲೀನಿಂಗ್ ಮಾಡೋಕ್ಕೆ. ಸೊ ನಾವು ಕಸ ಸಮಸ್ಯೆ ಏನಂದರೆ, ಸಪೋಸಿಂಗ್ ನಾವು ಹೌಸ್ ಕೀಪಿಂಗ್ ಪ್ರಾಬ್ಲಮ್ ಹೇಳ್ತೇವೆ, ನಮ್ಮ ಕಸ ಕಾಣಬಾರ್ದು, ನಾವು ಹೌಸ್ ಕೀಪಿಂಗ್ ಕೆಪಾಸಿಟಿ ಇನ್ಕ್ರೀಸ್ ಮಾಡಬೇಕು. ನಾವು 3 ಶಿಫ್ಟ್ ಹಾಕಬೇಕು. ಈಗ 1 ಶಿಫ್ಟ್ ಇದೆ. ಸೊ ಬೆಳಗ್ಗೆ ಗುಡಿಸ್ತಾರೆ, ಲಂಚ್ ಆದಮೇಲೆ ಎಲ್ಲ ಪಾನಿಪುರಿ ಅಂಗಡಿ ಏನೋ ನಮಗೆ ಕ್ಲೀನ್ ಮಾಡಬೇಕಂದ್ರೆ 24 ಕ್ಲೀನಿಂಗ್ ಮಾಡಲೇಬೇಕು. ಸೊ ಆ ಥರ ನಾವು ಯೋಚನೆ ಮಾಡೋಣ. ನಮ್ಮೂರಲ್ಲಿ ನಮಗೆ ಫ್ರೀ ಪಾರ್ಕಿಂಗ್ ಬೇಕು. ನಾವು ಒಂದು ಎಕ್ಸಾಂಪಲ್ ಕೊಡ್ತೀನಿ. ಚರ್ಚ್ ಸ್ಟ್ರೀಟಲ್ಲಿ ನಾವು ಚರ್ಚ್ ಸ್ಟ್ರೀಟಲ್ಲಿ ತುಂಬ ಕೆಲಸ ಮಾಡಿದ್ವಿ ಇಂಪ್ರೂವ್ಮೆಂಟ್ ಮಾಡೋಕ್ಕೆ. ಚರ್ಚ್ ಸ್ಟ್ರೀಟಲ್ಲಿ 2 ಆಫೀಸ್ ಇತ್ತು, ವಿಪ್ರೋ, ಟೈಮ್ಸ್ ಆಫ್ ಇಂಡಿಯಾ. ಚರ್ಚ್ ಸ್ಟ್ರೀಟಲ್ಲಿ ಬಿಫೋರ್ ದ ಡೆವಲಪ್ಮೆಂಟ್ ನ್ಯಾರೋ ರೋಡು, 15 ಗಾಡಿ ಜಾಗ ಇದೆ. 8:30 AM ಇಟ್ ಇಸ್ ಫುಲ್. ಎಲ್ಲ ಆಫೀಸ್ ಹೋಗಿ ಫಸ್ಟ್ ಪಾರ್ಕ್ ಮಾಡ್ತಾರೆ, ಸಾಯಂಕಾಲ ಹೋಗ್ತಾರೆ. ಫ್ರೀ ಪಾರ್ಕಿಂಗ್ ದುಡ್ಡು ಕೊಡಬೇಕಂದ್ರೆ ಜನ ಪ್ರೊಟೆಸ್ಟ್ ಮಾಡ್ತಾರೆ. ಈಗ ಬ್ಯಾಂಗ್ಳೂರಲ್ಲಿ ಪಾರ್ಕಿಂಗ್ಗೆ ದುಡ್ಡು ಕೊಡಬೇಕಂದ್ರೆ ಜನ ಪ್ರೊಟೆಸ್ಟ್ ಮಾಡ್ತಾರೆ. ಐ ಡೋಂಟ್ ನೋ ವೈ. ಸೊ ನಮ್ಮ ಪ್ರೈಮ್ ರೋಡ್ ಸ್ಪೇಸ್ 1 ಲೇನ್ ನಾವು ಫ್ರೀ ಯಾರು ಫಸ್ಟ್ ಹೋಗ್ತಾರೆ ಅವ್ರು ಸಿಕ್ಕತ್ತೆ. ಅದು ನೋಡಿ, ನಮ್ಮ MG ರೋಡಲ್ಲಿ ಈಗ ಸ್ವಲ್ಪ ಶುರು ಆಯಿತು ಪಾರ್ಕಿಂಗ್. MG ರೋಡ್, ನಾವು ಯಾವುದು ಆರ್ಟಿರಿಯಲ್ ರೋಡ್ ನೋಡಿ, ಪಾರ್ಕಿಂಗ್ ನಾವು ಫ್ರೀ ಮಾಡ್ತೀವಿ, ನಮ್ಮ ಹಕ್ಕು ಅಂತ ಹೇಳ್ತೀವಿ. ಓಕೆ, ಸೊ ಇದು ನಾವು ಕ್ರ್ಯಾಕ್ ಡೌನ್ ಮಾಡೋಕ್ಕೆ ಪಾರ್ಕಿಂಗ್ ಪಾಲಿಸಿ ಏನೋ ಟ್ರೈ ಮಾಡಿ. ಬೇರೆ ದೇಶದಲ್ಲಿ ಹೋಗಿ ಪಾರ್ಕಿಂಗ್ ಯಾರು ಮಾಡಲ್ಲ. ನ್ಯೂಯಾರ್ಕ್ ನೀವು ಹೇಳಿದಲ್ವಾ, ಅಲ್ಲಿ ಪಾರ್ಕ್ ಮಾಡಿ. ಅಲ್ಲಿ ಮೆಟ್ರೋ ಯಾಕೆ ಯೂಸ್ ಮಾಡ್ತಾರೆ? ಟ್ಯಾಕ್ಸೀಸ್ ಕಾಸ್ಟ್ಲಿ, ಪಾರ್ಕಿಂಗ್ ಎಕ್ಸ್ಪೆನ್ಸಿವ್. ಇವಾಗ ಲಂಡನಲ್ಲಿ ಪೆಟ್ರೋಲ್ ಕಾರು ಸಿಟಿ ಅಂದರೆ ಸೆಂಟ್ರಲ್ ಲಂಡನ್ ಒಳಗೆ ಎಂಟ್ರ್ ಆಗಬೇಕು ಅಂದರೆ £10 ಎಂಟ್ರಿ ಟ್ಯಾಕ್ಸ್. ಹೌದು. ಬಟ್ ಎಲೆಕ್ಟ್ರಿಕ್ ಗಾಡಿ ಆದರೆ ಫ್ರೀ. ಸೊ ನಮ್ಮ ದೇಶದಲ್ಲಿ ಅದು ಮಾಡೋಕ್ಕಾಗಲ್ಲ. ವಿ ಆರ್ ಎಂಟೈಟಲ್ಡ್. ನಾವು ಗಾರ್ಬೇಜ್ ಸೆಸ್, ನೀವು ಕಸ ಸಮಸ್ಯೆ ಕೇಳಿದಲ್ವಾ, ಗೌರ್ಮೆಂಟ್ ಇಂಟ್ರಡ್ಯೂಸ್ಡ್ ಅ ಥಿಂಗ್ ಕಾಲ್ ಗಾರ್ಬೇಜ್ ಸೆಸ್, ₹50 ಪರ್ ಮಂತ್. ಎಷ್ಟು ಪ್ರೊಟೆಸ್ಟ್. ಸೊ ನೀವು ಕ್ಯಾಲ್ಕುಲೇಟ್ ಮಾಡಿದ್ರೆ ಕಾಸ್ಟ್ ಆಫ್, ಅಂದರೆ ನೀವು ಆ್ಯಕ್ಚುಲಿ ಕ್ಯಾಲ್ಕುಲೇಟ್ ಮಾಡಿದ್ರೆ ನಮಗೆ ಡೈಲಿ ಪಿಕಪ್ ಸರ್ವಿಸ್ ಮನೆಯಲ್ಲಿ ಬೇಕು ಆ ಟೈಮಲ್ಲಿ. ಆ ಮಾರ್ಕೆಟ್ ಪ್ರೈಸ್ ಕ್ಯಾಲ್ಕುಲೇಟ್ ಮಾಡಿದ್ರೆ 50 ತುಂಬ ಜಾಸ್ತಿ ಇದೆ. ಸೊ ನಮಗೆ ಒಂಥರ ಪೇಮೆಂಟ್ ಕೊಡೋಕ್ಕೆ ಇಟ್ಸ್ ಅ ಸೋಷಿಯಲ್ ಇಶ್ಯೂ, ವಿ ನಾಟ್ ಪ್ರಿಪೇರ್ ಟು ಪೇ. ಸೊ ಇನ್ನೊಂದು, ನೀವು ಅಪಾರ್ಟ್ಮೆಂಟಲ್ಲಿ ಇರ್ತೀರಾ, ಎಲ್ಲ ಅಪಾರ್ಟ್ಮೆಂಟ್ ಅವರು ಮೇಂಟೆನೆನ್ಸ್ ಕೊಡ್ತಾರೆ. ಹೌದು. ಮಿನಿಮಮ್ ಎಷ್ಟಾಗುತ್ತೆ ಮೇಂಟೆನೆನ್ಸ್ ಪರ್ ಮಂತ್? ಪರ್ ಸ್ಕ್ವೇರ್ ಫೀಟು ₹10 ₹12. 5,000 ಇರ್ಬೋದು, ಕೆಲವಾಗ 10,000 ಇರ್ಬೋದು.
ಅದಕ್ಕೆ ಜನ ಕೊಡ್ತಾರೆ. ಅಂದರೆ ನಮಗೆ ಒಂದು ಪ್ರೈವೇಟ್ ಸ್ಪೇಸ್ ಬೇಕು, ನಮ್ಮ ಗಾರ್ಡನ್ ಬೇಕು, ಸ್ವಚ್ಛತೆ ಇರಬೇಕು, ಅದಕ್ಕೆ ನಾವು 5,000 ಮೇಂಟೆನೆನ್ಸ್ ಕೊಡೋಕೆ ಹಿಡಿದೀವಿ. ನಾವು ಇಂಡಿಪೆಂಡೆಂಟ್ ಹೌಸ್ ಇರ್ತೀವಿ, ನಮಗೆ ಏನು ಸಿಕ್ಕಲ್ಲ, ಗಲೀಜಿದೆ ಔಟ್ಸೈಡ್. ಸೊ ದ ಮಾರ್ಕೆಟ್ ಪ್ರೈಸ್ ಇಸ್ 5,000 ಆಫ್ ಸರ್ವಿಸಸ್. ಸೊ ಇದೆಲ್ಲ ಐಡಿಯಾಲಜಿಕಲ್ ಡಿಸ್ಕಷನ್ ತುಂಬ ಆಗುತ್ತೆ. ನಾವು ಒಂಥರ ಎಂಟೈಟ್ಲ್ಮೆಂಟ್ ಇದೆ, ನಾವು ದುಡ್ಡು ಕೊಡಲ್ಲ, ನಮಗೆ 24/7 ಸರ್ವಿಸ್ ಬೇಕು. ಆಗಲ್ಲ ಹಂಗೆ. ನಾವು ಕಾಫಿ ಕುಡಿಬೇಕಂದ್ರೆ ನಾವು 200 ಕೊಡ್ಬೋದು, 10 ರೂಪಾಯಿ ಕೊಡ್ಬೋದಲ್ವಾ. ನಾವು ಡಿಸಿಷನ್ ತೊಗೊಳ್ತೀವಿ ಎಲ್ಲಿ ಕೊಡಬೇಕಂತ. ಸಿಮಿಲರ್ಲಿ ನಮಗೆ ಸರ್ವಿಸ್ ಬೇಕಂದ್ರೆ ನಾವು ಅಪಾರ್ಟ್ಮೆಂಟ್ ಮನೆ ತೊಗೊಳ್ತೀವಿ, ಗೇಟೆಡ್ ಕಮ್ಯುನಿಟಿ ತೊಗೊಳ್ತೀವಿ. ಬಟ್ ಕಾಮನ್ ಮ್ಯಾನ್ಗೆ ಅದು ಆಗಲ್ಲ. ಅದಕ್ಕೆ ಪಾದಚಾರಿ, ಕಾಮನ್ ಪರ್ಸನ್, ಅವರಿಗೆ ಬೇಸಿಕ್ ಸರ್ವಿಸ್ ಇಲ್ಲ. ಅದಕ್ಕೋಸ್ಕರ ನಾವು ಪ್ರೈವೇಟ್ ಹಾಸ್ಪಿಟಲ್, ಪ್ರೈವೇಟ್ ಸ್ಕೂಲ್ ಯಾಕೆ ಮಾಡ್ತಿದ್ದೀವಿ? ಸೊ ನಾವು ನಮ್ಮ ಪರ್ಸ್ನಲ್ ಲೈಫಲ್ಲಿ ನಮಗೆ ಯಾವುದೇ ಚಾಯ್ಸ್ ಇದ್ದರೆ ಬಿಟ್ವೀನ್ ಗೌರ್ಮೆಂಟ್ ಸರ್ವಿಸ್ ಫ್ರೀ ಆ್ಯಂಡ್ ಪ್ರೈವೇಟ್ ಸರ್ವಿಸ್, ಎಲ್ಲರೂ ಪ್ರೈವೇಟ್ ತಗೊಳ್ತಾರೆ. ಯಾಕೆ? ಸೊ ನಮ್ಮ ಇನ್ನೊಂದು ಥಿಯರಿ ಇದೆ, ಇದೆಲ್ಲ ಕಸ ಇಸ್ ಎ ಗೌರ್ಮೆಂಟ್ ಮೊನೋಪಲಿ. ಅಂದರೆ ಓನ್ಲಿ ಒನ್ ಪಾರ್ಟಿ ಕ್ಯಾನ್ ಡೂ ಇಟ್. ಈಗ ನೀವು BSNL ಫೋನ್ ಇದೆ ನಿಮ್ಮದು? ವೆರಿ ರೇರ್. ಇಲ್ಲ, ಲ್ಯಾಂಡ್ಲೈನ್ ಎಲ್ಲ ತೆಗೆದುಬಿಟ್ಟಿದ್ದೀವಿ. ಇಲ್ಲ ಮೊಬೈಲ್ BSNL? ಇಲ್ಲ. ಹಾಂ, ಯಾಕೆ? ತಗೊಳ್ಳಿಯಪ್ಪ, ಗೌರ್ಮೆಂಟ್ದು. ಇಲ್ಲ ಬೇಡ, ಸರ್ವಿಸ್ ಬೇಕಲ್ಲ ನಮಗೆ. ಇಲ್ಲ, BSNL ಇಸ್ ನಾಟ್ ಗುಡ್, ಬಟ್ ಐ ಮೀನ್ ಇದು ಯಾವ್ದು ನೋಡಿ, ನಮ್ಮ ಹತ್ರ ಚಾಯ್ಸ್ ಇದ್ದರೆ ನಾವು ಪ್ರೈವೇಟ್ ಆಪ್ಷನ್ ತಗೊಳ್ತೀವಿ. ಕೆಲವು ಜಾಗ ಬರೀ ಪ್ರೈವೇಟ್ ಇದೆ, ಕೆಲವು ಜಾಗ ನಮ್ಮ ಸ್ಟ್ರೀಟ್ ಮೇಂಟೆನೆನ್ಸ್, ಗಾರ್ಬೇಜಲ್ಲಿ ಚಾಯ್ಸ್ ಇಲ್ಲ. ಸೊ ದ್ಯಾಟ್ ಈಸ್ ದಿ ಆನ್ಸರ್. ಕಸ ಸಮಸ್ಯೆ ಯಾಕಿದ್ರೆ ಗೌರ್ಮೆಂಟ್ ಮೊನಾಪಲಿ ಇದೆ, ಕಾಂಟ್ರಾಕ್ಟರ್ಸ್ ಇದ್ದಾರೆ, ಪೊಲಿಟಿಕಲ್ ಇನ್ವಾಲ್ವ್ಮೆಂಟ್ ಇದೆ, ಮಿಸ್ಮ್ಯಾಚ್ ಇದೆ. ಸೊ ಬಟ್ ಅಪಾರ್ಟ್ಮೆಂಟಲ್ಲಿ ಪ್ರೈವೇಟ್ ಆಯ್ತಲ್ಲ, ಲೋಕಲ್ ಪ್ರೈವೇಟ್ ಕಲೆಕ್ಟ್ ಮಾಡ್ಕೊಂಡು ನಿಮ್ಗೆ ಗೊತ್ತಾಗಲ್ಲ ನಿಮ್ಮ ಕಸ ಎಲ್ಲಿ ಹೋಗುತ್ತೆ ಅಂತ. ಅಂದರೆ ನಿಮಗೆ ಏನು ತೊಟ್ಟಿ ಇರುತ್ತೆ, ಅಂದರೆ ಯು ಪ್ರೈವೇಟೈಸ್ಡ್ ದ ಆ್ಯಕ್ಟ್ ಆಫ್ ಗಾರ್ಬೇಜ್ ಡಿಸ್ಪೋಸಲ್. ನಿಮ್ಮ ಮೇಂಟೆನೆನ್ಸ್ ಯಾರಿದ್ದಾರೆ, ಬ್ಯೂಟಿಫುಲ್ ಗಾರ್ಡನ್ ಇರುತ್ತೆ. ಮೇನ್ ಪಾಯಿಂಟ್ ಇಲ್ಲಂದರೆ ನಮಗೆ ಲೋಕಲ್ ಪ್ರಾಬ್ಲಮ್ ಸಾಲ್ವ್ ಮಾಡಬೇಕಂದ್ರೆ ನೀವು ಇನ್ವಾಲ್ವ್ ಆಗಬೇಕು. ಅಂದರೆ ನಿಮ್ಮ ಬೀದಿ ನಿಮ್ಮ ಜವಾಬ್ದಾರಿ, ಅದು ಬೇಸಿಕ್. ಇದು ನನ್ನ ಊರು, ಇದು ನನ್ನ ಬೀದಿ, ಇದು ನನ್ನ ಮಾನಸೆ, ನಮ್ಮ ಜವಾಬ್ದಾರಿ. ಇಲ್ಲ, ತುಂಬ ಒಳ್ಳೆ ಪಾಯಿಂಟ್. ನನ್ನೂರು ನನ್ನ ಬೀದಿ, ನನ್ನ ಬೀದಿ ನಮ್ಮ ಮನೆ ಮುಂದೆ. ಇವಾಗ ಅಷ್ಟು ನಾವು ಮೂಲತಃ ನೀವು ಅದೇ ಊರಿನಲ್ಲಿ ಹುಟ್ಟು ಬೆಳೆದವ್ರನ್ನ ಕೇಳಿದ್ರೆ ಇದು ನಮ್ಮೂರು, ನನ್ನ ರೋಡು, ನನ್ನ ಮನೆ ಅಂತ ಹೇಳಿ ಅವ್ರಿಗೊಂದು ಲವ್ ಇರುತ್ತೆ. ನಿಮ್ಮ ಪಕ್ಕದ ಮನೆಯವ್ರು ಯಾರೋ, ಅವ್ರು ಎಲ್ಲಿದ್ದಾರೆ, ಯು ವಿಲ್ ನೋ. ಇನ್ಫ್ಯಾಕ್ಟ್ ಆ ಏರಿಯಾಲಿ ಇರೋರು ಎಲ್ಲರೂ ಗೊತ್ತಿರ್ತಾರೆ. ಸುಮ್ಮನೆ ಬಾಯಿ ಮಾತು ಹೇಳ್ಬೇಕಾರೆ, ನೀವು ಆ ಏರಿಯಾ ಹುಡುಗರು ಯಾರು ಸಿಗರೇಟ್ ಸೇದಬೇಕಾದ್ರೆ 2 ಏರಿಯಾ ದಾಟಿ ಹೋಗ್ಬೇಕು ಅವರು ಅಲ್ಲ. ಸೊ ಎಲ್ಲರಿಗೂ ಗೊತ್ತಿರ್ತಿದ್ರು. ಆದರೆ ಈಗಿನ ಕಾಲದಲ್ಲಿ ಪಕ್ಕದ ಮನೆಯವ್ರು ಯಾರು ಅಂತ ನಮಗೆ ಗೊತ್ತಿರಲ್ಲ. ಕರೆಕ್ಟ್. ನನ್ನ ಊರು ಅನ್ನೋದು ಯಾರಿಗೂ ಇಲ್ವೇ ಇಲ್ಲ ಅನ್ಸುತ್ತೆ. ಯಾಕಂದ್ರೆ ಕೇಳಿದ್ರೆ ನೀವು ಯಾವ ಊರು ಅಂದರೆ ಯಾವುದೋ ಬೇರೆ ಊರ ಹೆಸರು ಹೇಳ್ತಾರೆ, ಇಲ್ಲೇನು ಕೆಲಸ ಮಾಡಕ್ಕೆ ಬಂದಿದ್ದೀವಿ ಅಂತಾರೆ. ಬೆಂಗಳೂರು ನನ್ನ ಊರು ಅಂತ ಹೇಳೋರು ತುಂಬ ಕಮ್ಮಿ ಜನ. ಆದರೆ ಅವ್ರ ಜೀವನ ಕಟ್ಕೊಳ್ಳೋದಿಲ್ಲಿ, ಬೆಳೆಯೋದಿಲ್ಲಿ, ಬದುಕು ಕಟ್ಕೊಳ್ಳೋದಿಲ್ಲಿ. ಸೊ ನನಗನ್ಸತ್ತೆ ಊರು ಬೆಳೀತಾ ಇದ್ದಂಗೆ ನಮ್ಮತನ ಅನ್ನೋದು ಕಮ್ಮಿ ಆಗ್ತಾ ಇದೆ. ಇಲ್ಲಿರೋ ಜನ ಬೆಂಗಳೂರು ತುಂಬ ಕಾಸ್ಟ್ಲಿ ಆಗ್ತಾ ಇದೆ, ದಟ್ಟವಾಗ್ತಾ ಇದೆ, ನಂಗೆ ಇಲ್ಲಿ ಇರೋಕ್ಕಾಗಲ್ಲ ಅಂತೇಳಿ ಚಿಕ್ಕ ಊರುಗಳಿಗೆ ಹೋಗ್ತಾ ಇದ್ದಾರೆ. ಏನೋ ಒಂದು ಊರು ಸಂತೋಷವಾಗಿರಬೇಕು ಅಂದರೆ ಆ ಊರಿನವ್ರ ಜವಾಬ್ದಾರಿ ಏನು? ಯಾಕೆಂದರೆ ಎಲ್ಲರೂ ಅಪ್ಪ ನನ್ನ ಮನೆ ನೋಡಿದ್ರೆ ಸಾಕು, ಪಕ್ಕದ ಮೇಲೆ ಬಾಂಬ್ ಬಿದ್ದರೂ ಪರವಾಗಿಲ್ಲ, ನಾನು ಖುಷಿಯಾಗಿರಬೇಕು ಅಂತಾರೆ ಈಗಿನ ಕಾಲದಲ್ಲಿ. ಆದರೆ ನಿಮ್ಮಂಥವ್ರು ಮನೆ ಕೆಲಸ ಬಿಟ್ಟು ರೋಡ್ ಕೆಲಸ ಮಾಡ್ತಾ ಇದ್ದೀರಾ ನೀವೆಲ್ಲರೂ ಅಲ್ಲ. ನಿಮ್ಮ ಹೆಂಡತಿ ಮಕ್ಕಳು ಎಲ್ಲರೂ ನಿಮಗೆ ಬೈಬೋದೇ, ನಿಮ್ಗೇನು ಬೇರೆ ಕೆಲಸ ಇಲ್ಲ, ಯಾವಾಗಲೂ ಕಸ ತೆಗಿತಾ ಇರ್ತೀರಾ, ಇಲ್ಲ ಇನ್ನೊಂದೇನೋ ಮಾಡ್ತಾ ಇರ್ತೀರಾ ಅಂತ 100% ನಿಮಗೆ ಬೈದಿರ್ತಾರ ಅವ್ರು. ಬಟ್ ಒಂದು ಊರು ಐಡಿಯಲ್ ಆಗಿರಬೇಕು, ಖುಷಿಯಾಗಿರಬೇಕು ಅಂದರೆ ಒಬ್ಬ ನಾಗರಿಕನ ಜವಾಬ್ದಾರಿ ಏನು ಲಿಸ್ಟ್ ಮಾಡ್ಬೋದಾ ನಾವು? ಈಗ ನಾವು IPL ಥರ ಪ್ರಾಜೆಕ್ಟ್ ವಾಲಂಟಿಯರ್ ಕರಿತಾ ಇದ್ದೀವಿ. ನಮ್ಮಲ್ಲಿ ಒಂದು ರೂಲ್ ಇದೆ, ಬಾಯಿ ಮುಚ್ಕೋ ಕೆಲಸ ಹಚ್ಕೋ, ನೋ ಟಾಕಿಂಗ್. ಬಾಯಿ ಮುಚ್ಕೋ ಕೆಲಸ ಹಚ್ಕೋ, ಹಿಂದಿಯಲ್ಲಿ ಕಾಮ್ ಚಾಲು ಮೂವ್ ಬಂತು, ಮಾತಾಡಬೇಡಿ. ಸೊ ನಾವು ಹೇಳ್ತೀವಿ, ನಾಳೆ RCB ಮ್ಯಾಚ್ ಇದೆ, ಬಸವನಗುಡಿ ಬನ್ನಿ, ಬ್ರಾಹ್ಮಿನ್ಸ್ ಕ್ಯಾಫೆ ಆಚೆ ಬನ್ನಿ, ಕಸ ಇದೆ, ಒಂದು ವಾಟ್ಸಪ್ ಪೋಸ್ಟ್ ಮಾಡ್ತೀವಿ, ಜನ ಬರ್ತಾರೆ. ಮಾತಾಡಲ್ಲ, ಕೆಲಸ, ಬರೀ ಕೆಲಸ ಮಾಡಿ. ಕೆಲಸ ಮಾಡಬೇಕು, ನೀವು ಬನ್ನಿ, ನೀವು 2 ಗಂಟೆ ಕೆಲಸ ಮಾಡ್ಕೊಂಡು ಹೋಗಿ. ನಾವು ನಮ್ಮ ಹೆಸರು ಕೇಳಲ್ಲ, ನಮ್ಮ ಪ್ರೊಫೆಷನ್ ಕೇಳಲ್ಲ, ಏನೂ ಕೇಳಲ್ಲ. ಇಟ್ಸ್ ಅನ್ ಅನಾನಿಮಸ್ ಗ್ರೂಪ್. ಅನಾನಿಮಸ್ ಆ್ಯಂಡ್ ಆಲ್ಸೋ ದ ಇಥಾಸ್ ಈಸ್ ಕೆಲಸ ಮಾಡು. Announcing a new team, Raste Cleanup Bengaluru. In short, Team RCB. So that's a pure coincidence.
We're taking part in the IPL, Indian Pedestrians League. Not that premier one. Ours is more down market. No auction, only action. ಬೆಂಗಳೂರಲ್ಲಿ ಯಾವ ಬ್ರ್ಯಾಂಡ್ ಇದೆ ಎಲ್ಲರೂ ಆಲ್ ಬ್ಯಾಂಗ್ಳೂರಿಯನ್ಸ್ ಲವ್ ಒನ್ ಬ್ರ್ಯಾಂಡ್ ಇದೆ. ನೀವು ಲೋಕಲ್ ಇರಲಿ, ನೀವು ಇಮಿಗ್ರೆಂಟ್ ಇರಲಿ, RCB. ಅವತ್ತು RCB ಪಂಜಾಬ್ ಮ್ಯಾಚ್ ಆಗ್ತಾ ಇದೆ. 2 ಸರ್ದಾರ್ಜಿ ಫ್ರೆಂಡ್ಸ್ ನಂಬಿದ್ದಾರೆ. ಕೇಳಿದೆ, ಹೂ ಆರ್ ಯು ಸಪೋರ್ಟಿಂಗ್? RCB. ದೇರ್ ಪಂಜಾಬೀಸ್. ಬಟ್ RCB ಹ್ಯಾಸ್ ಕ್ರಿಯೇಟೆಡ್ ಅ ಫ್ಯಾನ್ ಫಾಲೋಯಿಂಗ್. ಐ ನೋ ನಮ್ಮ ತುಂಬ ಫ್ರೆಂಡ್ಸ್, ಇಮಿಗ್ರೆಂಟ್ ಫ್ರೆಂಡ್ಸು, ದೇ ಆರ್ ಚೇರಿಂಗ್ ಫಾರ್ RCB. ಓಕೆ, ಚೆನ್ನೈ ಪೀಪಲ್ ಮೈ ನಾಟ್ ಚೇರ್ ಫಾರ್ RCB. ಅದು RCB CSK. ಬಟ್ ನಾವು ಯಾಕೆ ಹೇಳ್ತಾ ಇದ್ದೇನೆ, ನಮ್ಮ IPL ಪ್ರಾಜೆಕ್ಟಲ್ಲಿ ಅಂಬಾಸಿಡರ್ ಇದ್ದಾಗ ವಿ ಸೆಡ್ ನಾವು ಏನು ಟು ಆನ್ಸರ್ ಅ ಕ್ವೆಶ್ಚನ್, ಯೂನಿಫೈಯಿಂಗ್ ಫ್ಯಾಕ್ಟರ್ ಏನಿದೆ ನಮ್ಮ ಬೆಂಗಳೂರಲ್ಲಿ ಅಂದರೆ ಎಲ್ಲರನ್ನೂ ಒಟ್ಟಿಗೆ ತರುವಂಥ ಒಂದು RCB. ಈ ಸಲ ಕಪ್ ನಮ್ಮದೇ. ಯಾರಿಗೆ ಕನ್ನಡ ಗೊತ್ತಿಲ್ಲ ಅವ್ರು ಹೇಳ್ತಾರೆ ಈ ಸಲ ಕಪ್ ನಮ್ಮದೇ ಅಂದರೆ 3 ವರ್ಡ್ ದೇ ಹ್ಯಾವ್ ಲರ್ನ್ಡ್. ಈ ಸಲ ನಮ್ಮದೇ, ಕರೆಕ್ಟ್ ಅಲ್ವಾ? ಸೊ ನಾವು ಹೇಳಿದ್ದೀವಿ ಈ ಸಲ ಕಸ ನಮ್ಮದೇ. ನಾವು ಒಂದು ಸ್ಲೋಗನ್ ಮಾಡಿದ್ದೀವಿ. ಸೊ ಇಂಡಿಯನ್ ಪೆಡೆಸ್ಟ್ರಿಯನ್ಸ್ ಲೀಗ್ ಈ ಸಲ ಕಸ ನಮ್ಮದೇ, ನಮ್ಮ ಜವಾಬ್ದಾರಿ. ಸೊ ಇಟ್ ಇಸ್ ಅ ವೆರಿ ಸ್ಮಾರ್ಟ್ ಕ್ರಿಯೇಟಿವ್ ಥಿಂಗ್. ನಾನು ಆ್ಯಂಡ್ GBA, ಥ್ಯಾಂಕ್ ಟು GBA, ಅವರು ಕೊಲಾಬರೇಟ್ ಮಾಡಿದರು. ಬ್ಯಾಂಗ್ಳೂರ್ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಅಂತ ರಮಾಮಣಿ ಮೇಡಮ್, ಶಿ ಕೇಮ್ ಅಂಡ್ ಸೆಡ್ ಈ ಸಲ ಕಸ ನಮ್ಮದೇ ಒಂದು ಕ್ಯಾಮ್ರಾ. ಸುಮ್ಮನೆ ಈಗ ನೆಕ್ಸ್ಟ್ ಸ್ಲೋಗನ್ ಈ ಸಲ ಫುಟ್ಪಾತ್ ನಮ್ಮದೇ. ಈ ಸಲ ಕಸ ನಮ್ಮದೇ ಅಂತ ಹೇಳಿದ್ರಿ. ಬಟ್ ನನಗೆ ಇಷ್ಟ ಆಗಿದ್ದೇನೆಂದರೆ, ಬಸವನಗುಡಿನಲ್ಲಿ ಬ್ರಾಹ್ಮಿನ್ಸ್ ಕಾಫಿ ಬಾರ್ ಎದುರುಗಡೆ ಒಂದು ಫುಟ್ಪಾತ್ ಜಾಗ ತಿಪ್ಪೆ ಆಗಿತ್ತದು. ಇವರೆಲ್ಲರೂ ಹೋಗಿ ಆ ಜಾಗನ ಕ್ಲೀನ್ ಮಾಡೋದಷ್ಟೇ ಅಲ್ಲ, ಜನರಿಗೆ ಒಂದು ವಿಶ್ವಾಸ ಮೂಡಿಸಿದ್ರು. ಏನಂದ್ರೆ ಅದೇ ಜಾಗದಲ್ಲಿ ಕೂತ್ಕೊಂಡು ಕಾಫಿ ಸರ್ವ್ ಮಾಡಿ ಕಾಫಿ ಕುಡಿದ್ರು ಎಲ್ಲರೂ. ಕರೆಕ್ಟ್. ಅದು ನನಗೆ ಬಹಳ ಇಷ್ಟ ಆಗಿದ್ದು. ಕಸ ಪಾಯಿಂಟ್ ಟು ಕಾಫಿ ಪಾಯಿಂಟ್. Taking the footpath test, I'm sitting on the urination footpath and we have got time for all these wonderful volunteers. Couldn't stand here 2 days ago. It's now clean enough. Any smile? ಸಿಟಿಯ ಪ್ರತಿಯೊಂದು ಸಮಸ್ಯೆಗೂ ಸರ್ಕಾರ ಪರಿಹಾರ ಅಲ್ಲ. ಸರ್ಕಾರ ಸೌಕರ್ಯ ಒದಗಿಸ್ಕೊಡ್ತಾರೆ, ಅದನ್ನು ಉಳಿಸ್ಕೊಳ್ಳೋ ಶಕ್ತಿ ನಮ್ಮ ಕೈಯಲ್ಲಿದೆ. ಯಾಕೆಂದರೆ ಜನ ಬ್ಲೇಮ್ ಮಾಡೋದು ಯಾವಾಗಲೂ ಅವ್ರೇನೋ ಮಾಡ್ತಾ ಇಲ್ಲ, ನೀವೇನು ಮಾಡ್ತಾ ಇದ್ದೀರಾ, ಅದಕ್ಕೆ ನಾವು ಕಸ ಸೇರಿಸ್ತಾ ಇದ್ದೀವಿ ಅಷ್ಟೇ ಅಲ್ಲಿ. ಪರ್ಫೆಕ್ಟ್. ಸೊ ಈಗ ಓವರಾಲ್ ಕಸ ಇದ್ರೆ ತಪ್ಪು ಯಾರ್ದು? ನಮ್ದೇ. ಯಾರು ಹಾಕಿದ್ರು? ನಾವೇ. ನೀವು ಸಿಟಿಸನ್, ನಾವು ಸಿಟಿಸನ್ ಅಲ್ವಾ? ಸೊ ನಾವು ಹಾಕಲ್ಲ, ನೀವು ಹಾಕ್ತಾ ಇದ್ರೆ, ಬಟ್ ನಾವು ಒಟ್ಟಿಗೆ ಸಿಟಿಸನ್ಸ್. ನೀವು ಹೋಗಿ ಸರ್ಕಾರ ಕೇಳಿದ್ರೆ ಜನ ಹಾಕ್ತಾ ಇದ್ದಾರೆ. ಹೌದು. ನಾವು ಹೇಳ್ತಾರೆ ಸರ್ಕಾರ ಏನು ಸರಿ ಮಾಡ್ತಾ ಇಲ್ಲ. ಸೊ ಆ ಥಿಂಕಿಂಗ್ ಚೇಂಜ್ ಮಾಡೋಕ್ಕೆ ಇನ್ನೂ ಜಾಸ್ತಿ ಜನ ಆ ಥರ ಥಿಂಕಿಂಗ್ ಮಾಡಬೇಕು. ಇಲ್ಲ ಸರ್, ನಮ್ಮಲ್ಲಿ ನನಗೆ ಅನ್ಸೋದೇನೆಂದರೆ, ಸಾರಿ ಟು ಸೇ, ಜನರು ತಾನು ಬದುಕಬೇಕು, ಬೇರೆಯವ್ರು ಹೆಂಗಾರು ಹಾಳಾಗೋಗ್ಲಿ ಅನ್ನೋ ಒಂದು ಮೆಂಟಾಲಿಟಿ ಬೆಳೆದ್ಬಿಟ್ಟಿದೆ. ಎಸ್ಪೆಷಲಿ ಲಾಸ್ಟ್ ಒಂದು 20 ವರ್ಷದಿಂದ ಎಲ್ಲ ಕಾಸ್ಟ್ಲಿ ಆಗ್ತಾ ಇದೆ, ಕಾಂಪಿಟೇಟಿವ್ ಆಗ್ತಾ ಇದೆ. ಆ ನೆಪದಲ್ಲಿ ನಾನು ಚೆನ್ನಾಗಿರಬೇಕು, ಬೇರೆಯವ್ರು ಹೆಂಗಾರು ಹಾಳಾಗೋಗ್ಲಿ, ದಿಸ್ ಈಸ್ ದ ಆ್ಯಟಿಟ್ಯೂಡ್ ಆಫ್ ಪೀಪಲ್. ನಾನು ಅಬ್ಸರ್ವ್ ಮಾಡಿದ್ದೀನಿ, ರಸ್ತೆಯಲ್ಲಿ ಟ್ರಾಫಿಕಲ್ಲಿ ಏನೋ ಒಂದು ಪ್ರಾಬ್ಲಮ್ ಆಗುತ್ತೆ, ರಸ್ತೆ ಮಧ್ಯದಲ್ಲಿ ನಿಲ್ಲಿಸಿ ಜಗಳ ಆಡ್ತಾರೆ ಜನ. ಹಿಂದ್ಗಡೆ ಯಾರೋ ಒಬ್ಬ ಆಫೀಸ್ಗೆ ಲೇಟ್ ಆಗ್ತಾ ಇರುತ್ತೆ, ಯಾರೋ ಒಬ್ಬರು BP ಪೇಷಂಟ್ಗೆ ಅವ್ರ ಹಾಸ್ಪಿಟ್ಲಿಗೆ ಹೋಗ್ಬೇಕಾಗಿರುತ್ತೆ, ಅಥವಾ ಇನ್ನೊಬ್ರು ಯಾರೋ ಅವ್ರ ಮಕ್ಳು ಕಾಯ್ತಾ ಇರ್ತಾರೆ ಮನೆಗೆ ಹೋಗ್ಬೇಕಾಗಿರುತ್ತೆ. ಹೌದು. ಇದ್ರ ಬಗ್ಗೆ ಯೋಚನೆ ಮಾಡಲ್ಲ. ಎಷ್ಟು ಈಗೋನ ನಾವು ರಸ್ತೆ ಮೇಲೆ ಪ್ರದರ್ಶನ ಮಾಡ್ತೀವಿ. ಇನ್ಫ್ಯಾಕ್ಟ್ ಇದನ್ನ ಹೇಳ್ತಾರೋ ನಾನು ಕೂಡ ಮಾಡಿದ್ದೀನಿ ಇದನ್ನ. ವೆನ್ ಐ ವಾಸ್ ಯಂಗ್ ನಾನು ಕೂಡ ಮಾಡಿದ್ದೀನಿ. ಬಟ್ ಇವಾಗ ಏನು ಮಾಡಿದೆ ಅಂದರೆ, ಕೋಪ ಕಮ್ಮಿ ಆಗಲ್ಲ ನಮ್ಗೆ ಅಷ್ಟು ಈಸಿಯಾಗಿ, ಅದಕ್ಕೆ ಸೈಡಲ್ಲಿ ಹಾಕ್ಬಿಟ್ಟು ಜಗಳ ಆಡೋದು. ಅಲ್ಲ, ಸೈಡಲ್ಲಿ ಹಾಕ್ಬಿಟ್ಟು ಜಗಳ ಆಡೋದು. ಬಟ್ ವಾಟ್ ಐ ಹ್ಯಾವ್ ರಿಯಲೈಸ್ ನೌ ಈಸ್, ಜನರಿಗೆ ಎಜುಕೇಟ್ ಮಾಡೋಕ್ಕಾಗಲ್ಲ, ಯಾರು ಹೇಳೋಕ್ಕಾಗಲ್ಲ ಸರ್. ದೇ ವಿಲ್ ಆಸ್ಕ್ ಮೀ, ನೀನು ಯಾವನೋ, ನಿಂಗೆ ಯಾಕೆ ಬೇಕಿದೆಲ್ಲ? ದೀಸ್ ಆರ್ ದ ಕ್ವಶನ್ಸ್ ದಟ್ ಐ ಹಿಯರ್ ವೆನ್ ಯು ಟ್ರೈ ಟು ಡೂ ಗುಡ್ ಥಿಂಗ್ಸ್ ಟು ಪೀಪಲ್. ನನಗನ್ಸಿದ್ದು ಒಂದೇನೆ, ಕೆಲವು ಸಲ ಹೇಳೋದಕ್ಕಿಂತ ಮಾಡಿ ತೋರಿಸೋದು ಇಂಪಾರ್ಟೆಂಟ್. ಹೌದು. ಕಸ ಅಲ್ಲಿ ಯಾಕೆ ಹಾಕಿದ್ರಿ ಅಂತ ಕೇಳೋದು ಇಂಪಾರ್ಟೆಂಟ್ ಅಲ್ಲ. ಕಸ ಅಲ್ಲಿ ತೆಗೆದು ನೀವು ಡಸ್ಟ್ಬಿನ್ಗೆ ಹಾಕಿದ್ರೆ ಅವ್ನ ಮಕ್ಕಕ್ಕೆ ಕಪಾಳ ಕೊಡ್ದಂಗೆ ಇರುತ್ತೆ ಫಸ್ಟು. ಕರೆಕ್ಟ್. ಆ್ಯಂಡ್ ಎರಡನೇದು, ಇದನ್ನೆಲ್ಲ ಸ್ಕೂಲಲ್ಲಿ ಹೇಳ್ಕೊಡ್ಬೇಕು ಸರ್. ಹೌದು. ಅದಕ್ಕೊಂದು ಆ್ಯಡ್ ಮಾಡ್ತೀನಿ, ನೀವು ಅವ್ರಿಗೆ ಏನು ಮಾತು ಹೇಳಬೇಡಿ, ಸುಮ್ಮನೆ ಮಾಡಿ. ನಾವು ತುಂಬ ಮಾಡಿದ್ವಿ ಹಂಗೆ. ಸೊ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಸಪೋಸಿಂಗ್ ಏನು ಆಕ್ಸಿಡೆಂಟ್ ಆಗುತ್ತೆ ರೋಡಲ್ಲಿ, ನೀವು ಜನ ಏನು ಮಾಡ್ತಾರೆ, ಈಗ ಎಲ್ಲ ಫೋನಲ್ಲಿ ತೊಗೊಳ್ತಾರೆ. ಸಪೋಸಿಂಗ್ ಆಕ್ಸಿಡೆಂಟ್ ಆಗುತ್ತೆ, ಎಲ್ಲರೂ ಫೋಟೋ ತೊಗೊಳ್ತಾರೆ. ಯಾರು ಹೆಲ್ಪ್ ಮಾಡ್ತಾರೆ ಯಾರು ಆ್ಯಕ್ಚುಲಿ ಹೋಗಿ ಯಾರೋ ಇನಿಷಿಯೇಟಿವ್ ಯಾರು ತೊಗೊಳ್ತಾರೆ?
ಸಪೋಸಿಂಗ್ ನೀವು ಗ್ರೂಪಲ್ಲಿದ್ದೀವಿ ನೀವು ಹೋಗಿ ಲಿಫ್ಟ್ ಮಾಡ್ತಾರೆ ಅವ್ರಿಗೆ, ಯಾರು ಕೇಳಲ್ಲ ನೀವು ಡಾಕ್ಟರ್, ಯಾರು ಕೇಳಲ್ಲ, ಬಿಕಾಸ್ ನೀವು ಇನಿಷಿಯೇಟಿವ್ ತೊಗೊಂಡಿದ್ದಾರೆ ಲೀಡರ್ಶಿಪ್. ಸೊ ನಮ್ಮ ಇಂಡಿಯಾದಲ್ಲಿ ಅದು ನಮಗೆ ಯಾವ ಲೀಡರ್ಶಿಪ್ ತಗೊಳ್ತಾರೆ ಯಾರು ಅವ್ರಿಗೆ ಸ್ಟಾಪ್ ಮಾಡಲ್ಲ. ಬಟ್ ನೀವು ಆ್ಯಕ್ಷನ್ ಮಾಡಿದೆ, ಇವನೇ ಹೇಳಿ ಅದು ಮಾಡಿ, ಇನ್ನೇನು ಫೈಟಿಂಗ್, ನೀವು ಆ್ಯಕ್ಷನ್ ತಗೊಂಡ್ರೆ ಪ್ರಾಬ್ಲಮ್ಸ್ ಸಮಸ್ಯೆ ಸಾಲ್ವ್ ಮಾಡೋಕ್ಕೆ ಆ್ಯಕ್ಷನ್ ತಗೊಂಡ್ರೆ ಯಾರು ನಮಗೆ ಸ್ಟಾಪ್ ಮಾಡಲ್ಲ. ನೀವು ಯಾಕೆ ಮಾಡ್ತಾ ಇಲ್ಲ? ದಟ್ ಈಸ್ ದ ಬೇಸಿಕ್ ಕ್ವೆಶನ್. ಸೊ ಇಂಗ್ಲೀಷಲ್ಲಿ ಹೇಳ್ತೀವಿ, ವಾಟ್ ಇಂಪ್ಯಾಕ್ಟ್ ಹ್ಯಾವ್ ಯು ಹ್ಯಾಡ್ ಆನ್ ಯುವರ್ ಸ್ಟ್ರೀಟ್? ನೀವು ಏನು ಮಾಡಿದ್ದೀರಾ ಇವತ್ತು ನಿಮ್ಮ ಊರಿಗೆ? ದಟ್ ಈಸ್ ದ ಕ್ವೆಶನ್ ಟು ಆಸ್ಕ್. ನಾವೆಲ್ಲರೂ ಆ ಥರ ಕೇಳಿ, ಫಾರ್ ಎಕ್ಸಾಂಪಲ್ ಇಲ್ಲಿ ಮನೆ ಮುಂದೆ ಒಂದು ಮರ ಇದೆ ನೋಡಿ, ಮನೆ ಆಚೆ ಇದೆ, ನಿಮ್ಮ ಜವಾಬ್ದಾರಿ ಇಲ್ಲ ಆ್ಯಕ್ಚುಲಿ. ಏನು ಮಾಡ್ತೀರಾ ನೀವು? ನೀರು ಹಾಕ್ತೀರಾ, ಕಸ ಕ್ಲೀನ್ ಮಾಡ್ತೀರಾ, ಯಾಕೆ ಮಾಡ್ತಾ ಇಲ್ಲ? ಒಳ್ಳೆ ಮರ ಇದೆ, ನಿಮಗೆ ಶೇಡ್ ಎಲ್ಲ ಕೊಡ್ತಾರೆ. ಆ ಥರ ಕ್ವೆಶನ್ ನಾವು ಯಾಕೆ ಕೇಳ್ತಾ ಇಲ್ಲ? ಇದು ಪಬ್ಲಿಕ್ ಆ್ಯಸೆಟ್ ಮರ, ನಮಗೆ ಎಲ್ಲರಿಗೆ ಮರ ಬೇಕು, ಹಸಿರು ಬೇಕು ನಾವು ಹೇಳ್ತಾ ಇದ್ದೀವಿ. ನೀವು ಕೇಳಿ ಎಷ್ಟು ಜನ ಬೀದಿ ಮೇಲೆ ಒಂದು ಮರ ಮೇಂಟೈನ್ ಮಾಡ್ತಾರೆ. ಸಪೋಸಿಂಗ್ ನಾ ಮರ ಮೇಲೆ ಕಸ ಹಾಕ್ತಾರೆ, ಇದು ನಮ್ಮ ಮರ ಮಾಡಬೇಡಿ ಅಂತ ಯಾರೂ ಹೇಳಲ್ಲ. ಎಲ್ಲ ಬೀದಿಯಲ್ಲಿ ನಾವು ಇಬ್ಬರು ಇದ್ದರೆ ಸಾಕು. ನಮ್ಮ ಥಿಯರಿ ಎಲ್ಲರೂ ಬಿಹೇವಿಯರ್ ಚೇಂಜ್ ಮಾಡೋಕ್ಕಾಗಲ್ಲ. ಬಟ್ ಎಲ್ಲ ಊರು ಎಲ್ಲ ಏರಿಯಾದಲ್ಲಿ ಒಂದು 5-6 ಜನ ಕ್ವಾಯಿಟ್ಲಿ ಕೆಲಸ ಮಾಡ್ತಾರೆ, ಯಾರೂ ಸ್ಟಾಪ್ ಮಾಡಲ್ಲ. ಸೊ ನಾವೇನು ಹೇಳ್ತೀರಿ, ದ ಮೇನ್ ಆಬ್ಸ್ಟಿಕಲ್ ಇಸ್ ಇನ್ ಅವರ್ ಮೈಂಡ್, ನಾವು ಮಾಡಲ್ಲ ಯಾರೂ. ಸೊ ಇಂಡಿಯಾದಲ್ಲಿ ಒಂದು ಬೆನಿಫಿಟ್ ಇದೆ, ನಮ್ಮ ರೂಲ್ಸ್ ಇಲ್ಲಲ್ವ. ಸೊ ಇಂಗ್ಲೀಷನ್ನು ಹೇಳ್ತೀನಿ ಎನಾರ್ಕಿ ಅಂದರೆ ನೋ ಬಡಿ ಈಸ್ ಫಾಲೋಯಿಂಗ್ ರೂಲ್ಸ್. ಸೊ ನಾವು ಇದು ನಾಳೆ ನಾವು ಬಂದ್ ಕರಿಬೋದು, ರಾಸ್ತಾ ರೋಕೋ ಮಾಡ್ಬೋದು, ಬಸ್ ಬರ್ನ್ ಮಾಡ್ಬೋದು, ಅದೆಲ್ಲ ಫ್ರೀಡಮ್ ಇದೆಲ್ಲ. ವೇರ್ ದ ಲ್ಯಾಂಡ್ ಆಫ್ ಗಾಂಧೀಜಿ, ಸಿವಿಲ್ ಡಿಸೊಬೀಡಿಯನ್ಸ್ ಇಸ್ ಅಲೌಡ್. ಅಂದರೆ ನಾವು ಧರ್ನಾ ಮಾಡ್ಬೋದಲ್ವ. ಸಪೋಸಿಂಗ್ ನಾವು ಧರ್ನಾ ಥರ ಪಾಸಿಟಿವ್ ಕೆಲಸ ಮಾಡ್ತೀವಿ, ಯಾರೂ ಸ್ಟಾಪ್ ಮಾಡಲ್ಲ. ಇದು ಮುಗಿಯಲಾರದ ಒಂದು ಕಾನ್ವರ್ಸೇಷನ್. ಯಾಕೆಂದರೆ ಸಮಸ್ಯೆಗಳು 100, ಅದಕ್ಕೆ ಸೊಲ್ಯೂಷನ್ಗಳು 100. ಆದರೆ ನಾನು ಇವತ್ತಿನ ಈ ಒಂದು ಕಾನ್ವರ್ಸೇಷನ್, ಈ ಒಂದು ಮಾತುಕತೆಯಲ್ಲಿ ನಾನು ಕಲ್ತಿದ್ದೇನೆಂದರೆ ಗ್ರೇಟರ್ ಗುಡ್ ಅಂದರೆ ಒಳ್ಳೆಯದಲ್ಲ, ಒಳ್ಳೆಯದಕ್ಕೂ ಮೀರಿರುವಂತಹ ಮತ್ತೊಂದು ಒಳ್ಳೆಯ ಯೋಚನೆನ ನಾವು ಯೋಚಿಸಬೇಕು. ಯಾಕೆಂದರೆ ಈ ಕ್ಷಣದಲ್ಲಿ ಒಳ್ಳೆಯದು ಕೆಟ್ಟದ್ದು ಏನು ಅಂತ ಯೋಚಿಸಿದ್ರೆ ಎಲ್ಲದರಲ್ಲೂ ಒಳ್ಳೇದು ಕೆಟ್ಟದಿರುತ್ತೆ. ಆದರೆ ಅದನ್ನು ದಾಟಿ ಇನ್ನೂ ದೊಡ್ಡ ಒಂದು ಒಳ್ಳೆಯ ವಿಷಯ ಅಥವಾ ವಿಚಾರ ಏನು ಅನ್ನೋದನ್ನು ನಾವು ಯೋಚಿಸಿದಾಗ ಹಲವಾರು ವಿಚಾರಗಳು ಸಿಗ್ತವೆ. ಸರ್, ನಿಮ್ಮ ಜೊತೆ ಮಾತಾಡಬೇಕಾದ್ರೆ ನಂಗೊಂದಿಷ್ಟು ದೇವ್ರುಗಳು ಜ್ಞಾಪಕಕ್ಕೆ ಬರ್ತಾರೆ. ಏನಕ್ಕೆ ಅಂದರೆ ದೇವ್ರುಗಳು, ಎಸ್ಪೆಷಲಿ ದೇವಿಗಳು, ಅವತಾರ ತಾಳದೇನೆ ರಾಕ್ಷಸನ ಸಂಹಾರ ಮಾಡೋದಕ್ಕೆ ಅಂತ ಅಲ್ವಾ? ಸೊ ಸಂಹಾರ ಮಾಡೋದು ಅಂದ್ರೆ ಏನು? ಕೊಲ್ಲೋದು ಕೆಟ್ಟದಲ್ವಾ? ಆದರೆ ನೀವು ಕೊಲ್ತಾ ಇರೋದೇನಕ್ಕೆ ಅಂದರೆ ಫಾರ್ ದ ಗ್ರೇಟರ್ ಗುಡ್. ಅಂದರೆ ಆ ಸಾವಿಗೂ ಮೀರಿ ಇರುವಂತಹ ಒಂದು ಒಳ್ಳೆ ಯೋಚನೆ ಅಥವಾ ಒಂದು ಒಳ್ಳೆ ಫ್ಯೂಚರ್ಗೋಸ್ಕರ ನಾವು ಮಾಡ್ತೀವಿ. ಹಾಗೇ ನಾವು ಕೂಡ ಇಲ್ಲಿ ಎಷ್ಟೋ ವಿಚಾರಗಳಲ್ಲಿ ನಾನು ಯಾಕೆ ಮಾಡಬೇಕು, ನಾನು ಇದರಿಂದ ಏನು ತಪ್ಪು, ಏನು ಒಳ್ಳೆಯದು ಅಂತ ಯೋಚನೆ ಮಾಡಿದಾಗ ಗ್ರೇಟರ್ ಗುಡ್, ಈ ಗ್ರೇಟರ್ ಗುಡ್ ಅನ್ನೋದೇ ಇವತ್ತಿನ ನಮ್ಮ ಮಾತುಕತೆಯಲ್ಲಿ ನಾನು ಕಲ್ತಿರೋದು. ನಿಮ್ಮ ಥರ ಎಷ್ಟೋ ಜನ ಹೀರೋಗಳು, ಹೀರೋಯಿನ್ಗಳು ನಿತ್ಯ ಕೆಲಸ ಮಾಡ್ತಾರೆ, ಆದರೆ ಅನಾನಿಮಸ್ ಆಗಿ ಮಾಡ್ತಾರೆ. ಇವರು ವಿಶೇಷ ಏನು ಅಂದರೆ ಅನಾನಿಮಸ್ ಆಗಿ ಮಾಡ್ತಾರೆ. ಅಂದರೆ ಮಾಡಿದ್ದೀವಿ ಅಂತ ಎಲ್ಲೂ ಬೋರ್ಡ್ ಹಾಕ್ಕೊಳ್ಳಲ್ಲ, ಆದರೆ ಅವೇರ್ನೆಸ್ ಅಂತೂ ಖಂಡಿತ ಮೂಡಿಸ್ತಾರೆ. ಸೊ ಇಲ್ಲಿ ಬಂದು ಕೆಲಸ ಮಾಡಿದವ್ರಿಗೆ ಅವಾರ್ಡ್ ಸಿಗಲ್ಲ, ಬಟ್ ಮನಸ್ಸಿನಲ್ಲಿ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ, ನಾನೇನೋ ಒಳ್ಳೇದು ಮಾಡಿದ್ದೀನಿ ಅನ್ನೋ ಒಂದು ಮನೋಭಾವ ಹುಟ್ಟುತ್ತೆ. ನಮ್ಮ ಥರ ಒಂದು 100 ಜನ ಇದ್ದಾರೆ, ಬಟ್ ಮೇನ್ಲಿ ಸೀರಿಯಸ್ಲಿ ಫಾರ್ ವರ್ಕ್ ಪರ್ಪಸ್. ಅದಕ್ಕೆ ನಾವು ಕಾಮನ್ಲಿ ಕ್ವಿಸ್ ತಗೊಳ್ತೀವಿ. ಯಾವುದೇ ಫ್ಲೈಓವರ್ ಅಂಡರ್ಪಾಸ್ ಹೇಳಿ, ನಾನು ಕಲರ್ ಹೇಳ್ತೀನಿ, ಯಾಕಂದರೆ ನಾವೇ ಡಿಸೈಡ್ ಮಾಡ್ತೀವಿ. ನಿಮ್ಮ ತಂಡಕ್ಕೆ ನಾವು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು, ಬಟ್ ನಿಮ್ಮ ತಂಡದ ಪರವಾಗಿ ನಿಮಗೆ ನಾಯಕ ವಿತ್ ವಿನಾಯಕ ಮತ್ತು ವ್ಯಾಂಟೋರ ಕಡೆಯಿಂದ ಈ ಒಂದು ಪುಟ್ಟ ಕಾಣಿಕೆಯನ್ನು ಕೊಡ್ತಾ ಇದ್ದೀವಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಮೇಕಿಂಗ್ ಬೆಂಗಳೂರು ಗ್ರೀನರ್ ಆ್ಯಂಡ್ ಬೆಟರ್. ಸರ್, ಇಟ್ಸ್ ಅ ಬ್ಯೂಟಿಫುಲ್ ಬ್ಯಾಗ್. ಓಕೆ, ಅದರಲ್ಲಿ ಏನೇನು ನಿಮ್ಮ RCB ರಸ್ತೆ ಕ್ಲೀನಪ್ ಬೆಂಗಳೂರಿಗೆ ಸಲಕರಣೆಗಳು ಬೇಕು, ಡಾಕ್ಯುಮೆಂಟ್ಸ್ ಬೇಕು, ಅದನ್ನೆಲ್ಲ ಹೊತ್ಕೊಂಡು ಹೋಗೋದಕ್ಕೆ ವಿ ಆರ್ ಗಿವಿಂಗ್ ಇಟ್ ಟು ಯು. ಡಾಕ್ಯುಮೆಂಟ್ಸ್ ಬೇಡ ನಮಗೆ, ಪರೀಕ್ಷೆ ಕರ್ನಿ ಅದೆಲ್ಲ ಬೇಕು, ಟೂಲ್ಸ್ ಬೇಕು. ವಿ ಆರ್ ವಿತ್ ಯು, ನಿಮ್ಮ ಬೆನ್ನ ಹಿಂದೆ ನಾವು ಇರ್ತೀವಿ ಅಂತ ಸಿಂಬಾಲಿಕ್ ಆಗಿ ಹೇಳ್ತಾ ಇದೀವಿ ಅಷ್ಟೇ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಅರುಣ್ ಪೈ ಅವರು ವಾಕಿಂಗ್ ವಿಕಿಪೀಡಿಯಾ. ನನ್ನ ಪ್ರಕಾರ ಏನು ಕೇಳಿದ್ರು ಉತ್ತರ ಹೇಳ್ತಾರೆ. ಬೆಂಗಳೂರು ಬಗ್ಗೆ ಒಂದು ಕತೆ ಹೇಳ್ತಾರೆ ಅಥವಾ ಅಲ್ಲಿ ಮಾಡಿರೋ ಕೆಲಸ ಹೇಳ್ತಾರೆ. ಥ್ಯಾಂಕ್ ಯು ಫಾರ್ ಎವ್ರಿಥಿಂಗ್ ದಟ್ ಯು ಹ್ಯಾವ್ ಡನ್ ಫಾರ್ ದಿಸ್ ಸಿಟಿ. ಈ ಸಲ ನಮ್ದೆ ಅಲ್ಲ, ಫುಟ್ಪಾತ್ ನಮ್ದೆ. ಈ ಸಲ ಫುಟ್ಪಾತ್ ನಮ್ದೆ. ಸೊ ಈ ಫುಟ್ಪಾತ್ ಅನ್ನೋದೇನಿದೆ,
ಇದು ನಮ್ಮ ಅಧಿಕಾರ. ಯಾಕೆಂದರೆ ದುಡ್ಡಿಲ್ಲ ಅಂದರೆ ರಸ್ತೆ ಮೇಲೆ ನಡ್ಕೊಂಡು ಹೋಗೋಕ್ಕಾಗಲ್ಲ, ಅಟ್ಲೀಸ್ಟ್ ಫುಟ್ಪಾತ್ ಮೇಲೆ ಆದರೂ ನಡ್ಕೊಂಡು ಹೋಗ್ಬೋದು. ಕೇರ್ ಆಫ್ ಫುಟ್ಪಾತ್ ಅಂತ ಹೇಳ್ತೀವಲ್ವ ನಾವು. ಸೊ ಆ ಕೇರ್ ಆಫ್ ಫುಟ್ಪಾತ್ಗೆ ಒಂದು ಸ್ವಲ್ಪ ಮೆರುಗನ್ನು ತಂದುಕೊಡೋ ಜವಾಬ್ದಾರಿ ಬೆಂಗಳೂರಿನ ನಾಗರಿಕರಿಗೆ ಸೇರುತ್ತೆ. ಆನ್ ದಟ್ ನೋಟ್ ಸರ್, ಐ ಹೋಪ್ ಯು ಎಂಜಾಯ್ಡ್ ದ ಕಾನ್ವರ್ಸೇಷನ್. ವೆರಿ ಮಚ್ ಬ್ಯೂಟಿಫುಲ್, ವೆರಿ ನೈಸ್, ಥ್ಯಾಂಕ್ ಯು. ಹಾಂ, ಒಂದು ಹೇಳಬೇಕು ನಮಗೆ, ಹಾಂ, ನೀವು ದೇವರ ಬಗ್ಗೆ ಮಾತಾಡಲ್ವಾ? ಹಾಂ. ವಿನಾಯಕ ಗಣೇಶ ಅವ್ರ ಏನು ಸ್ಪೆಷಾಲಿಟಿ? ಅದೇ ವಿಘ್ನಗಳನ್ನ ತಡೆಯುತ್ತೆ ನಾವು, ಐ ಮೀನ್ ವಿಘ್ನಗಳನ್ನ ನಿವಾರಿಸ್ತಾನೆ ಅವನು. ಅದೇ ಸುಪ್ರೀಂ ಕೋರ್ಟ್ ಹೇಳೋದಲ್ವಾ? ದಟ್ ನೋಟ್ ಈ ದಿವಸದ ಹರಟೆನ ಇಲ್ಲಿಗೆ ಮುಗಿಸಿ ಮುಂದಿನ ವಾರ ಮತ್ತೊಬ್ಬರು ಅತಿಥಿಯೊಂದಿಗೆ ನಾನು ಬರ್ತೀನಿ. ಅಲ್ಲಿವರೆಗೂ ವಿನಾಯಕನ್ನ, ಅರುಣ್ ಪೈನ ಮಿಸ್ ಮಾಡಿ, ಬ್ಲೆಸ್ ಮಾಡಿ. ಥ್ಯಾಂಕ್ ಯು, ಲವ್ ಯು, ಬಾಯ್.